ಹೆಂಗಿದ್ರೆ ಮತ್ತು ನಮ್ಮ ಕೈಗಳಿರ್ತಾರೆ ಅವಾಗೆಲ್ಲ ಅವಕಾಶಗಳು ಅನುಕೂಲ ಆಗ್ಬೋದು. ಸೊ ಇಂಗ್ಲೀಷಲ್ಲಿ ಪೇಜ್ ನಂಬರ್ 189, ಕನ್ನಡದಲ್ಲಿ ಪೇಜ್ ನಂಬರ್ 115. ಮಾನವ ಜಾತಿಯು ಮಾನವರ ಮನಸ್ಸು ಅಥವಾ ಹೃದಯಗಳು ಒಂದು ರೀತಿಯ ರಣರಂಗವಾಗಿದ್ದು, ಪ್ರಕಾಶ, ಪ್ರೀತಿ, ನ್ಯಾಯ, ಸತ್ಯ, ಪವಿತ್ರತೆ ಇವುಗಳಿಂದ ಒಡಗೂಡಿದ ಪವಿತ್ರಾತ್ಮನು, ಯೆಹೋವನ ಆತ್ಮವು, ವಿಮೋಚಕನಾದ ಆತನ ಮಗನ ಆತ್ಮವು, ಪಾಪ, ಅಂಧಕಾರ, ಅಸತ್ಯ, ಅಸೂಯೆ, ಹೊಟ್ಟೆಕಿಚ್ಚು ಇವುಗಳಿಂದೊಡಗೂಡಿದ ಸೈತಾನನ ದುರಾತ್ಮದೊಡನೆ ಕಾದಾಡುವುದು. ನಮ್ಮ ಆದಿ ತಂದೆ ತಾಯಿಗಳ ಪಾಪದಲ್ಲಿ ಮಾರಲ್ಪಟ್ಟವರಾದ ಮಾನವ ಕುಟುಂಬವು ತಮ್ಮ ದೌರ್ಬಲ್ಯಗಳ ಮೂಲಕ ವಂಶ ಪಾರಂಪರ್ಯವಾದ ಬಲಹೀನತೆಗಳಿಂದ ಪಾಪದ ದಾಸದಾಸಿಯರಾಗಿದ್ದಾರೆ. ರೋಮಾಯ 5:12, 21, 6:16-23, 7:14, 8:20 ಮತ್ತು 21 ಇವುಗಳನ್ನು ನೋಡಿರಿ. ಈ ರೀತಿಯ ವಶಪಡಿಸಿಕೊಂಡ ಸ್ಥಿತಿಯಲ್ಲಿ ಅವರುಗಳು ಪ್ರಸ್ತುತ ದುಷ್ಟ ಪ್ರಪಂಚದ ಸ್ಥಿತಿಯ ದೇವರಿಂದ ಅಂದ್ರೆ ಅಧಿಪತಿಯಿಂದ ಬಂಧಿಸಲ್ಪಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ಓಕೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಈ ಒಂದು ಹೋರಾಟ ಯಾವ್ದಪ್ಪ ಅಂತಂದರೆ ಈ ನೂತನ ಸೃಷ್ಟಿಗೂ ಮತ್ತು ಹಳೆ ಮನುಷ್ಯಂಗಿರಂಥ ಹೋರಾಟ ಎಲ್ಲಪ್ಪ ನಡೀತದೆ ಅಂತಂದರೆ ಇದಕ್ಕೆ ಬ್ಯಾಟ್ಲ್ ಗ್ರೌಂಡ್ ಎಲ್ಲಿ ಅಂತಂದರೆ ನಮ್ಮ ಮೈಂಡಲ್ಲಿ ಅದರ. ಸೊ ನೋಡ್ಬೇಕಾದ್ರೆ ನಮ್ಮ ಒಂದು ನೂತನ ಸೃಷ್ಟಿ ಅಂತ ಹೇಳ್ಬೇಕಾದ್ರೆ ಅದು ನೂತನ ಒಂದು ಮನಸ್ಸು, ಕ್ರಿಸ್ತನ ಒಂದು ಸ್ವರೂಪದಲ್ಲಿ ದೇವರ ಪವಿತ್ರ ಆತ್ಮನೇ ಚಿಕ್ಕದಾಗಿ ಒಂದು ನಮ್ಮಲ್ಲಿ ಬೆಳೀತಿರೋಂಥ ಒಂದು ನೂತನ ಮನಸ್ಸು. ಇದರಲ್ಲಿ ಏನಾಗೋದು ಅಂತಂದರೆ ನಮ್ಮದು ಕಂಪ್ಲೀಟ್ ಹೋರಾಟ ಏನಾಗೋದಲ್ಲಿ ಅಲ್ಲಾಗೋದು ಅಲ್ವರ. ಯಾವ ರೀತಿ ಹೋರಾಟ ಏನ್ರಿ? ನಾವು ದೇವರ ವಾಕ್ಯದ ಪ್ರಕಾರ ನಡಿಬೇಕಾದ್ರೆ ಏನ್ರಿ ವಾಕ್ಯದ ಅನುಸಾರ ನಡೆಯೋದಕ್ಕೆ ಅಂತ ನಾವು ಮನ್ಸು ಮಾಡ್ತೀರಿ. ಆದರೆ ಸೇತನ್ ಕರೆಕ್ಟಾಗಿ ಅದೇ ಟೈಮಲ್ಲಿ ಏನು ಆಲೋಚನೆ ಕೊಡ್ತಾನೆ ಅಂದರೆ ಒಂದು ಕೆಟ್ಟದಾಗಿರೋಂಥ ಒಂದು ಯೋಚನೆ, ಅದರ ಒಂದು ಕೆಟ್ಟದಂಥ ಮಾರ್ಗದಲ್ಲಿ, ಕತ್ಲಲ್ಲಿ, ತಪ್ಪಾದ ಮಾರ್ಗದಲ್ಲಿ ಗೈಡ್ ಮಾಡೋಕ್ಕೆ ನಮ್ಗೆ ಏನು ಮಾಡ್ತಾನೆ ಅಲ್ಲಿ ಪ್ರಯತ್ನ ಮಾಡ್ತಾನೆ. ಯಾಕೆ ಅಂತಂದರೆ ನಾವು ಮಾಂಸದ ಬಲಹೀನತೆಯಲ್ಲಿ ಅಂದರೆ ಆದಾಮ ವಂಶದಲ್ಲಿ ನಾವು ಹುಟ್ಟಿರೋದ್ರಿಂದ ಆಲ್ರೆಡಿ ನಮ್ಮ ಬ್ಲಡ್ಡಲ್ಲಿ ಏನಾಗಿದೆ ಆ ಸಿನ್ಫುಲ್ ಆ್ಯಕ್ಟಿವಿಟೀಸ್ ಅಂತ ಏನಾಗಿದೆ ತುಂಬ ಇದೆ. ಅದರ ಪಾಪದ ಒಂದು ಏನಂತಾರೆ DNA ಅಟ್ಯಾಚ್ ಆಗಿರೋದ್ರಿಂದ ಇದೇನಾಗ್ತದೆ, ಹೆರಿಡಿಟಿ ನಮ್ಗೇನಾಗ್ಬಿಟ್ಟಿದೆ ಅಲ್ಲಿ ಬಂದ್ಬಿಟ್ಟಿದೆ. ಅಂದರೆ ಇವಾಗ ನಾವು ಸಾಮಾನ್ಯವಾಗಿ ಏನು ಮಾಡ್ತೀರಿ, ಮಕ್ಳುಗಳು ಹುಟ್ಟೋದನ್ನ ನೋಡ್ಬೇಕು, ಹೇಗೆ ನೋಡ್ತೀರಿ? ಮಕ್ಳು ಹುಟ್ಟಬೇಕಾರೆ ಅವ್ನು ಯಾವ ಥರ ಇದ್ದಾರೆ ಅಂತ ನೋಡ್ತೀರಲ್ವ, ಅಪ್ಪನ ಥರನೋ ಅಮ್ಮನ ಥರನೋ ಯಾರ ಕಡೆ ಅಂತ ಅಂದ್ಬಿಟ್ಟಂದ್ರೆ. ಸೊ ಅದು ಹಂಗೆ ಏನಾಗ್ತದೆ ಕ್ಯಾರಿ ಫಾರ್ವರ್ಡ್ ಆಗಿ ಬರ್ತೈತೆ. ಅದು ನೋಡೋಕ್ಕೆ ಮಾತ್ರ ಅಲ್ಲ, ಕೆಲವೊಂದು ಹೈಲೈಟಿಂಗ್ ಫೀಚರ್ಸ್, ಕ್ಯಾರೆಕ್ಟರ್ ಫೀಚರ್ಸ್ಗಳು ಕೂಡ ಹೆಂಗಿರ್ತಾರೆ ಅಂತಂದರೆ ಸೇಮ್ ಏನ್ರಿ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಆಗಿರೋದೇ ನಾವೇನು ಮಾಡೋದು ನೋಡ್ಬೋದು. ಅದೇ ಪ್ರಕಾರ ಈ ಒಂದು ವೀಕ್ನೆಸ್ ನಮ್ಗೆ ಆ್ಯಡಮಿಂದ ಬಂದಿರೋದ್ರಿಂದ ಏನ್ರಿ ಇದು ಇದಕ್ಕೂ ನಮ್ಮ ನೂತನ ಮನಸ್ಸಿಗೆ ಏನಾಗ್ತಾರೆ ಒಂದು ಹೋರಾಟಗಳು ಇದ್ದೇ ಇರ್ತದೆ ಅಲ್ವರ. ಸೊ ಈ ಸೇತನ ಕೆಲಸನ ಏನಪ್ಪ ಅಂತಂದರೆ ನಮ್ಮ ಒಂದು ಕಣ್ಗಳನ್ನ ಅಂದರೆ ನಮ್ಮ ಬುದ್ಧಿಶಕ್ತಿ, ಜ್ಞಾನ, ಬುದ್ಧಿ ತಿಳುವಳಿಕೆ ನಾವೆಲ್ಲಿ ಹೋರಾಟ ಅಂತ ನೋಡಿದ್ರೆ ಮೈಂಡಿಲ್ಲಲ್ಲ, ಈ ಮೈಂಡಿನ ಕಂಪ್ಲೀಟಾಗಿ ಬ್ಲಾಕ್ ಮಾಡೋದೇ ಯಾರ ಕೆಲಸಪ್ಪ ಅಂದರೆ ಅವನ ಕೆಲಸ ಅಲ್ವರ. ಹೇಗೆ ಬ್ಲಾಕ್ ಮಾಡ್ತಾನೆ ಅಂತಂದರೆ ಅವ್ನು ಮಾಡೋಂಥ ಕುತಂತ್ರ ಏನಪ್ಪ ಅಂತಂದರೆ ಬೆಳಕನ್ನ ಕತ್ಲಾಗಿ, ಕತ್ಲನ್ನ ಬೆಳಕಾಗಿ ಪ್ರೆಸೆಂಟ್ ಮಾಡೋದೇ ಅವನ ಕೆಲಸ. ಅಂದ್ರೆ ಏನರ್ಥ? ಸತ್ಯನ ಸುಳ್ಳಾಗಿ ಪ್ರೆಸೆಂಟ್ ಮಾಡೋದು, ಸುಳ್ಳನ್ನ ಸತ್ಯವಾಗಿ ಏನು ಮಾಡೋದು ಪ್ರೆಸೆಂಟ್ ಮಾಡೋದು ಯಾರ ಕೆಲಸಪ್ಪ ಅಂದರೆ ಸೇತಾನನ ಕೆಲಸ ಅಂತ ಏನು ಮಾಡ್ತೀವಿ ನೋಡ್ತಿರೋದ್ರ. ಸೊ ಇದರಿಂದ ಏನಾಗ್ತಾರೆ ಅಂತಂದರೆ ಈ ಸುಳ್ಳು ಅಥವಾ ಕತ್ಲು ಸತ್ಯ ಥರ ಕಾಣಿಸೋದ್ರಿಂದ ಅನೇಕ ಜನಗಳು ಏನು ಮಾಡ್ತಾರೆ, ಈ ಒಂದು ಸತ್ಯ ಅಂತ ತಿಳ್ಕೊಂಡು ಆ್ಯಕ್ಚುಲಿ ನೋಡ್ಬೇಕಾದ್ರೆ ಸುಳ್ಳನ್ನ ಏನು ಮಾಡ್ತಾ ಇರ್ತಾರೆ ಅವರು ಫಾಲೋ ಮಾಡ್ತಾ ಇರ್ತಾರೆ ಅದರ. ಸೊ ಇದನ್ನ ಜಯಿಸಂತ ಒಂದು ಕೆಲಸನೇ ಯಾರ್ದಪ್ಪ ಅಂದರೆ ನಮ್ಮ ನೂತನ ಸೃಷ್ಟಿಯ ಒಂದು ಕೆಲಸ ಅದರ. ಇದು ಎಲ್ಲಪ್ಪ ನಡೀತಾರೆ ಅಂದರೆ ನಮ್ಮ ಒಂದು ಮೈಂಡಲ್ಲೇ ಅಂತ ಹೋರಾಟ. ಇಡೀ ಲೋಕದಲ್ಲಿ ಅವ್ರು ಏನು ಮಾಡ್ತಾರೆ, ಕೆಲಸನ ಮಾಡ್ತಾನೆ ಅದರ. ಅದಕ್ಕೆ ಇಡೀ ಲೋಕದಲ್ಲಿ ಸಕ್ಸಸ್ಫುಲ್ ಆಗ್ಬಿಟ್ಟಾನ ಅವನು, ಎಲ್ಲರೂ ಅವನ ಬಸ್ನಲ್ಲಿ ಅವರೇ ಅಲ್ವರ. ಅದಕ್ಕೆ ನಂಬದಲ್ಲದವರು ಅವಿದ್ಯತೆಗೆ ಪ್ರೇರಣೆ ಮಾಡುತ್ತೆ ದುರಾತ್ಮನ ಅಂತ ಹೇಳ್ತಿರಲಿಲ್ಲ ಅಲ್ವರ. ಸೊ ಆದರೆ ಅವನು ಒಂದು ಕುತಂತ್ರಗಳಿಗೆ ಒಳಗಾಗದಿರೋಂಥ ಒಂದೇ ಒಂದು ಗ್ರೂಪ್ ಆಫ್ ಪೀಪಲ್ ಯಾರಪ್ಪ ಅಂದರೆ ದ ಲಿಟಲ್ ಫ್ಲಾಕ್, ಚಿಕ್ಕ ಹಿಂಡು. ಅವ್ರಿಗೇನಾಗಿಲ್ಲ ಅವ್ರ ಇದಲ್ಲಿ ಸರಿ. ಯಾಕಂದರೆ ದೇವರು ಒಂದು ಪವಿತ್ರ ಆದಂಥ ಅಂಶ ಅಲ್ವರ ಅವರು ಮೈಂಡಲ್ಲಿ ಇಟ್ಟಿರೋದ್ರಿಂದ, ಅವ್ರ ಮನಸ್ಸಲ್ಲಿ ಇಟ್ಟಿರೋದ್ರಿಂದ ಇದನ್ನೇನು ಮಾಡ್ತಾರೆ ಅವ್ರು ಜಯಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಸೇತಾನು ಕೂಡ ದೇವ್ರ ಮಕ್ಕಳನ್ನು ಕೂಡ ಏನು ಮಾಡ್ತಾನೆ, ಇದೇ ಥರ ವಂಚಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ತಾನು ಯಾವುದು ಏನ್ರಿ ನಂಬಿದನೋ
ಆ ನಂಬಿರೋದೇ ಅಥವಾ ತಾವು ಏನಂತ ತಿಳ್ಕೊಂಡಿದ್ದಾನೋ ಅದರ ಏನ್ರಿ ಅದನ್ನೇ ಸತ್ಯ ಅಂತ ಏನ್ರಿ ದೃಢವಾಗಿ ಅವ್ನಿಗೆ ಬಿಲೀಫ್ ಬರೋ ಥರ ಏನು ಮಾಡ್ತಾನೆ ಅಲ್ಲಿ ಮಾಡ್ತಾನೆ. ಆ್ಯಕ್ಚುಲಿ ನೋಡ್ಬೇಕಾದ್ರೆ ಏನಾಗಿರ್ಬೋದು ಅದು ಏನ್ರಿ ಅದು ಸುಳ್ಳೆ ಆಗಿರ್ಬೋದು, ಅದು ಆಪೋಸಿಟ್ ಆಗಿ ಏನಾಗಿರ್ಬೋದು ಇರ್ಬೋದು ಅಲ್ವರ. ಆ ರೀತಿ ಏನು ಮಾಡ್ತಾನೆ ಏನ್ರಿ ಅವ್ನು ವಂಚನೆ ಮಾಡೋಂಥನು ಅಲ್ವರ. ಅದಕ್ಕೆ ನಾವು ಬೈಬಲ್ ನೋಡ್ತಾರೆ ಈ ಪ್ರಪಂಚದ ದೇವರು ಅಂತ ಏನು ಮಾಡ್ತಾರೆ ಅವನಿಗೆ ಹೆಸರು ಕೊಡ್ತಾರೆ. ನಂಬಲಿಲ್ಲದವರನ್ನು ಅವಿದ್ಯಕ್ಕೆ ಪ್ರೇರಣೆ ಮಾಡೋಂಥದ್ದು ಅದರ. ಸೊ ಅದಕ್ಕೆ ಯಾರು ನಂಬೋದಂದ್ರೆ ಯಾವ್ದನ್ನ ನಂಬೋದು? ಸತ್ಯ ವಾಕ್ಯದ ಮೇಲೆ ಯಾರಿಗೆ ನಂಬಿಕೆ ಇಲ್ವೋ, ಯಾರು ಸತ್ಯ ವಾಕ್ಯಕ್ಕೆ ಅಧಿಕವಾಗಿ ಪ್ರಾಮುಖ್ಯತೆ ಕೊಡಲ್ವೋ ಅವರೇ ಅದರ ನಂಬದಲ್ಲದವರು ಅಂತಾನೆ. ಯಾರು ನಾವೇನು ತಿಳ್ಕೊಂಡ್ಬಿಡ್ತೀರಿ ಲೋಕದಲ್ಲಿ ನಂಬಲ್ಲ ನೋಡಿ ಅವರು ಅಂತ ತಿಳ್ಕೊಂಡ್ಬಿಡ್ತೀನಿ. ಅದು ಮಾತ್ರ ಅಲ್ಲ ರೀ, ಅಫ್ಕೋರ್ಸ್ ಅವರೆಲ್ಲ ಇದ್ದಾರೆ. ಆದರೆ ಸತ್ಯವೇದ ವಿದ್ಯಾರ್ಥಿಗಳ ನಾವು ಕೂಡ ಅಂದರೆ ಕಾನ್ಸಂಟ್ರೇಷನ್ ಮಾಡೋಂಥ ದೇವ್ರ ಮಕ್ಕಳಲ್ಲೂ ಕೂಡ ಎಷ್ಟೋ ಜನ ದೇವ್ರ ವಾಕ್ಯಕ್ಕೆ ಏನು ಮಾಡಲ್ಲ, ಪ್ರಿಫರೆನ್ಸು ಕೊಡಲ್ಲ, ಮುಖ್ಯತ್ವ ಏನು ಮಾಡಲ್ಲ, ಕೊಡಲ್ಲ. ನಮ್ಮ ಜೀವನದಲ್ಲಿ ದೇವ್ರ ವಾಕ್ಯಕ್ಕೆ ದೇವ್ರ ಕೆಲಸಕ್ಕೆ ಅಂತಂದ್ಬಿಟ್ಟು ದೇವ್ರ ಒಂದು ಕರ್ತವ್ಯಗಳಿಗೆ ಏನು ಮಾಡೋದು ಮುಖ್ಯತ್ವ ಕೊಡೋದು. ಯಾವಾಗ ನಾವು ಇದಕ್ಕೆ ಮುಖ್ಯತ್ವ ಕೊಡಲ್ವೋ ಆವಾಗ ಸೇತಾನ್ ಏನು ಮಾಡ್ತಾನೆ ಹೇಳಿ, ನಮ್ಮನ್ನ ನಂಬಲ್ಲದವರ ಕ್ಯಾಟಗರಿ ಇಟ್ಟಿರ್ತಾನೆ. ಅದರ ಸುವಾರ್ತೆಯ ಪ್ರಕಾಶವಂತ ಬೆಳಕು ನಮಗೆ ಉದಯ ಆಗಬಾರ್ದು ಅಂತಂದ್ಬಿಟ್ಟು ನಮ್ಮನ್ನೇನು ಮಾಡ್ತಾನೆ, ನಮ್ಮನ್ನ ಕತ್ಲಲ್ಲೇ ಇಕ್ಕಿರ್ತಾನೆ ಅವನ್ರಿ. ಹೆಂಗೆ ಕತ್ಲಲ್ಲಿ ಇಕ್ಕಿರ್ತಾನೆ? ನಾವೇನೋ ಒಂದು ತಿಳ್ಕೊಂಡಿರ್ತೀರಿ ಅದರ, ಅದನ್ನೇ ಏನು ಮಾಡೋದು ಅದನ್ನೇ ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡಿಬಿಡ್ತಾನೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ಏನ್ರಿ ನಾವು ಬೈಬಲ್ನ ಓದಿರೋದು ಅಥವಾ ಬೈಬಲ್ಗೆ ರಿಲೇಟೆಡ್ ಆಗಿರೋಂಥದ್ದು ಏನು ಓದಿದ ರೀತಿಯಲ್ಲಿ ಮೈಂಡ್ ಏನು ಮಾಡ್ತಾನೆ, ಬ್ಲಾಕ್ ಮಾಡಿಬಿಡ್ತಾನೆ. ಅದಕ್ಕೆ ಅಂತ ಒಂದು ಆಲೋಚನೆ ಕೊಡ್ತಾನೆ, ಅಯ್ಯೋ ಇದೆಲ್ಲ ಓದೋದಂತ ಏನು ಅವಶ್ಯಕತೆ ಇಲ್ಲ, ನಿಂಗೆ ಸತ್ಯ ಎಲ್ಲ ಗೊತ್ತಲ್ವಾ, ನಿಂಗೆಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಗೊತ್ತಿದ್ಯಾ, ಅದಕ್ಕೆ ನಿಮ್ಮ ಮೈಂಡಲ್ಲಿ ಹಿಂಗಿರ್ಬೇಕು, ನೀವು ಮೈಂಡಲ್ಲಿ ಮಾತ್ರ ಸ್ಟ್ರಾಂಗ್ ಆಗಿದ್ರೆ ಸಾಕು, ನೀನು ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಏನು ಮಾಡಿ, ನೀನು ಯಾರಿಗೂ ಕೆಟ್ಟದ್ದು ಮಾಡ್ಕೊಬೇಡ, ಒಳ್ಳೇದು ಮಾಡ್ಕೊಂಡು ಹೋಗು, ಸಾಕು, ಅಷ್ಟೇ ಸಾಕು, ನೀನು ಇಷ್ಟಿದ್ರೆ ಸಾಕು, ನೀನು ಜೀವನದಲ್ಲಿ ಹೆಂಗೆ ಗೆಲ್ಬೋದು, ಕಿರೀಟನ ಗೆಲ್ಬೋದು ಅಂತಂದ್ಬಿಟ್ಟು ಏನು ಮಾಡ್ತಾನೆ, ಸ್ಮೂತ್ ಆಗಿರೋಂಥ ಮಾರ್ಗ ನಮ್ಗೆ ಏನು ಮಾಡ್ತಾನೆ ತಿಳಿಸ್ಕೊಟ್ಬಿಡ್ತಾನೆ ಅಲ್ವರ. ಇವಾಗ ನಾವು ಸತ್ಯವೇದಲ್ಲಿ ನೋಡೋದಂತಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಫುಲ್ಫಿಲ್ ಮಾಡೋದಕ್ಕೆ ಬರೀ ಇದೇ ಸಫಿಷಿಯೆಂಟಾ ಅಂದರೆ ಇಲ್ಲ ರೀ. ಅದರ ನಾವೇನು ಮಾಡಬೇಕು, ಇದಕ್ಕೂ ಒಂದು ಮಿಗಿಲಾದಂಥ ಒಂದು ಕೆಲಸಗಳನ್ನ ಮಾಡಬೇಕು. ಏನಪ್ಪ ಅದು ಅಂತಂದರೆ ಏನ್ರಿ ನಾವು ನಮ್ಮ ರಕ್ಷಣೆನ ಬಹು ನಡುಕದಿಂದ ಭಯಭೀತಿ ಮಾಡಕ್ಕೆ ನಾವು ಸಾಧಿಸ್ಕೊಳೋರಾಗಿರ್ಬೇಕು. ವರ್ಕೌಟ್ ಒಂದು ಸಲ್ವೇಷನ್ ವರ್ಕೌಟ್ ಮಾಡಬೇಕು. ಏನು ವರ್ಕೌಟ್ ಮಾಡಬೇಕು? ನಮ್ಮಲ್ಲಿರೋಂಥ ಕೆಟ್ಟದನ್ನ ಏನ್ರಿ ತೆಗಿಬೇಕು. ನಾವೇನು ತಿಳ್ಕೊಂಡ್ಬಿಡ್ತೀರಿ, ನಮ್ಮಲ್ಲಿರೋಂಥ ಕೆಟ್ಟದನ್ನ ನೋಡಿಸ್ತೀರಾ, ಕೆಟ್ಟದನ್ನ ಒಳಗಡೆ ಇಟ್ಕೊಂಡ್ರೆ ಅದನ್ನ ಜಯಿಸಂತ ತಿಳ್ಕೊಂಬಿಡಿದ್ರಿ. ಕೆಟ್ಟದನ್ನ ಏನು ಮಾಡಬೇಕು, ಜಯಿಸ್ಬೇಕು. ನಮ್ಮಲ್ಲಿರೋಂಥ ಕೆಟ್ಟದನ್ನ ಸಂಪೂರ್ಣವಾಗಿ ಬಿಸಾಕ್ಬೇಕು. ಲಾಸ್ಟ್ ಟೈಮ್ ಎಕ್ಸಾಂಪಲ್ ಕೊಟ್ಟಲ್ಲ, ಆ ದೇವ್ರ ದರ್ಶನ ಗುಡಾರದಲ್ಲಿ ದೀಪಸ್ತಂಭದ್ದು ಏನು ಮಾಡೋರು, ಅದು ದೀಪನ ಟ್ರಿಮ್ ಮಾಡೋರು ಗೊತ್ತಾ? ಆ ಬರೀ ಎಣ್ಣೆ ಹಾಕ್ಬಿಟ್ಟು ಟ್ರಿಮ್ ಮಾಡ್ಬಿಟ್ಟು ಆಗ್ತಾ ಇರಲ್ಲ. ಆ ಟ್ರಿಮ್ ಮಾಡ್ಬೇಕಾದ್ರೆ ಅವ್ನು ಏನು ಮಾಡಬೇಕು, ಅಲ್ಲಿ ದೀಪದ್ದು ಒಂದು ಬತ್ತಿ ಹುರಿದು ಅದರದ್ದು ಕಲ್ಮಶ ಇರ್ತಾವೆ ಇದ್ದೀನಿ, ಅದನ್ನೇ ಮಾಡ್ಬೇಕು. ಇವಾಗ ಅಲ್ಲಿ ತೆಗಿಬೇಕ್ರಿ, ತೆಗ್ದಾಕ್ಬೇಕು. ತೆಗ್ದಾಕ್ಬಿಟ್ಟು ಏನ್ರಿ ಒಳ್ಳೆ ಎಣ್ಣೆ ಹಾಕಿದ್ರೆ ಏನಾಗೋದು, ಇನ್ನೂ ಬ್ರೈಟಾಗಿ ಏನು ಮಾಡೋದು, ಉಳಿಯೋದು ಅದರ. ಹೆಂಗೆ ಗಲೀಜು ಹಂಗೆ ಅಲ್ಲೇ ಇದ್ದು ಅಕೊಮಿನೇಟ್ ಆಗಿಬಿಟ್ರೆ ಏನಾಗ್ಬಿಡ್ತದೆ, ಆವಾಗ ಎಣ್ಣೆ ಏನಾಗಕ್ಕಾಗಲ್ಲ, ಫ್ರೆಶ್ಶಾಗಿ ಎಣ್ಣೆ ಹಾಕೋದಕ್ಕಾಗಲ್ಲ ರೀ ಅಲ್ವ. ಅದೇ ರೀತಿ ನಮ್ಮಲ್ಲಿರೋಂಥ ಕೆಟ್ಟತನನೇ ಮಾಡೋಕೆ ನಾವು ತೆಗಿಬೇಕು. ಇಟ್ಕೊಂಬಿಟ್ಟು ನೋಡೋದಕ್ಕೆ ಮಾತ್ರ ಏನ್ರಿ ಯಾರ ಮುಂದೆ ತೋರಿಸ್ಕೊಡೋಂಥ ರೀತಿಲಿ ನಾವು ನಾಜೂಕಾಗಿ ನಡೆದ್ರೆ ಏನ್ರಿ ಅದು ಸಫಿಷಿಯೆಂಟ್ ಅಲ್ಲ. ದಟ್ ಈಸ್ ಒನ್ ಆಫ್ ದ ಡಿಸೆಪ್ಷನ್ ಅದನ್ನೇ ಏನ್ರಿ ಬೆಳಕನ್ನ ಕತ್ಲನ್ನ ಬೆಳಕಾಗಿ ನಮ್ಗೆ ಏನು ಮಾಡ್ತಾರೆ, ನಮಗೆ ನೋಡಿಸ್ಬಿಟ್ಟು ಏನಪ್ಪ ಮಾಡ್ತಂದ್ರೆ ನಮ್ಮನ್ನ ಡಿಸೀವ್ ಮಾಡೋಂಥ ಕೆಲಸ ಏನು ಮಾಡ್ತಾರೆ ನೋಡಿದ್ರ. ನೋಡಿ ಬೈಬಲ್ ನೋಡಿದ್ರೆ ಅಪೋಸ್ಟಲ್ನ ಯೂದಾಸ್ನೇ ಇಟ್ಕೊಂಡು ಏನು ಮಾಡ್ದ, ಅಪೋಸ್ಟ್ಲು ರೀ ಅವನು, ಅಂದ್ರೆ ಅಪೋಸ್ಟ್ಲ್ ಯೂದಾಸ್ನೇ ಇಟ್ಕೊಂಡು ಏನು ಮಾಡ್ಬಿಟ್ಟ ಅಂದರೆ ವಂಚಿಸ್ಬಿಟ್ಟ ಅಲ್ವರ. ಏನ್ರಿ ಹಣಕಾಸು ಮೇಲೆ ತುಂಬ ಮುಖ್ಯತ್ವ ಕೊಡೋದು, ಅದರ ಮನಿ ಮ್ಯಾಟರ್ಸ್ಗಳ ಮೇಲೆ, ಅದರ ಹಣ ದುಡ್ಡು ಅದರ. ಅವನು ಆ್ಯಕ್ಚುಲಿ ಏನ್ರಿ ಅವನು ದುಡ್ಡಿಂದ ಹೋಗ್ಬೇಕು ಅಂತ ಅಂದ್ಬಿಟ್ಟು ಕೆಟ್ಟದ್ದೊಂದು ಮನೋಭಾವ ಇನ್ನೂ ಇಲ್ಲ ರೀ ಅಲ್ವರ. ಹೆಂಗೆ ಅಂತ ಹೇಳ್ಬೇಕಾದ್ರೆ ದುಡ್ಡು ಇಟ್ಕೊಂಡು ಇನ್ನೂ ಏನೋ ಕೆಲಸಗಳು ಮಾಡ್ಬೋದಲ್ಲ, ದುಡ್ಡು ಇಟ್ಕೊಂಡು ಇನ್ನೂ ಬೆಟರ್ ಆಗಿರೋ ಕೆಲಸಗಳು ಮಾಡ್ಬೋದಲ್ವಾ ಅಲ್ವರ. ಆ ರೀತಿನೇ ಏನು ಮಾಡ್ತಾನೆ ಅವನು, ಬೆಟ್ರಾಗಿ ಥಿಂಕ್ ಮಾಡ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನ ಇಟ್ಕೊಟ್ರೆ ಯೇಸು ಕ್ರಿಸ್ತು ಪವರ್ನ ಎಕ್ಸಸೈಸ್ ಮಾಡ್ತಾರೆ, ರೋಮನ್ಸ್ನೆಲ್ಲ ನಾಶ ಮಾಡ್ತಾರೆ. ಆವಾಗ ನಾವು ಒಂದು ಪೊಸಿಷನ್ ಇರ್ಬೋದು. ಯಾಕಂದ್ರೆ ಅವ್ರಿಗೆಲ್ಲ ಬಂದ್ಬಿಟ್ಟು ಏನ್ರಿ ಒಂದು ಇವರು ಏನಪ್ಪ ನಮ್ಮ ರೋಮನ್ಸ್ ಎಲ್ಲ ನಾಶ ಮಾಡ್ತಾರೆ, ಯೇಸು ಕ್ರಿಸ್ತು ಬಿಟ್ಟು ಎರಡನೇ ಬರೋಕೆ ಬಂದು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇವಾಗ ಚಿಕ್ಕ ಇಂಡಿಯನ್ ಸೆಲೆಕ್ಷನ್ ಮಾಡ್ತಾರೆ. ಈ ಕಾನ್ಸೆಪ್ಟ್ ಏನಾಗಿಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಎಲ್ಲಿವರೆಗೂ, ಅಂಟಿಲ್ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್. ಎಲ್ಲಿ ಪವಿತ್ರಾತ್ಮನ ಒಂದು ಕೊಟ್ಟರು ಗೊತ್ತಾ ಪೆಂಟಿಕಾಸ್ಟ್ ದಿನದಲ್ಲಿ, ಅಲ್ಲಿವರೆಗೂ ಏನಾಗಿಲ್ಲ ಅವ್ರಿಗೆ. ಎಷ್ಟೋ ವಿಚಾರಗಳು ಕ್ಲೀನಾಗಿ ಗೊತ್ತೇ ಇರಲಿಲ್ಲ ಅವ್ರಿಗೆ. ಅದರ ಹಂಗೆ ಗೊತ್ತಿದ್ರೆ ಪೇತ್ರ ಯೇಸು ಕ್ರಿಸ್ತನ 3 ಸತಿ ಏನು ಮಾಡ್ತಾರೆ, ನಿರಾಕರಿಸ್ತಾ ಇರಲ್ಲ. ಕತ್ತಿ ತೊಗೊಂಡು ಸೇವಕನಿಗೆ ಕಿವಿಗೂ ಏನು ಮಾಡ್ತಾರಲ್ಲ, ಹೊಡಿತಾ ಇರಲ್ಲ. ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ಕೆ ಬಂದಾಗ ಎಲ್ಲ ಬೆತ್ತಲಾಗಿ ಏನು ಮಾಡಕ್ಕೆ ಹೋಗ್ತಾ ಇರಲ್ಲ, ಓಡಕ್ಕೆ ಹೋಗ್ತಾ ಇರಲ್ಲ. ಎಷ್ಟೋ ಏನು ಇನ್ಸಿಡೆಂಟ್ಸ್ ಇದೆ ಎಲ್ಲ
ಮುಗ್ಧನಾಗಿದ್ರಿ, ಅಮಾಯಕರಾಗಿ ಏನಾಗಿದ್ರು ಅವ್ರಿದ್ರು. ಎಷ್ಟೋ ಸಿನ್ಸಿಯರ್ ಆಗಿ ಏನು ಮಾಡಿದ್ರು, ಓಪನ್ ಆಗಿ ಯಥಾರ್ಥವಾಗಿ ಏನು ಮಾಡಿದ್ರು, ಅವ್ರು ಮಾಡಿದ್ರು. ಸೊ ಮೋಸ್ಟ್ಲಿ ಪ್ರಾಬಲಿ ಏನು ಮಾಡೋದು, ಯುವದಾಸು ಕೂಡ ಇದೇ ಥರ ಇರುವ. ಯುವದಾಸಿಗೆ ಏನು ಪ್ರೆಸೆಂಟೇಷನ್ ಮಾಡ್ಬಿಟ್ಟ ಸೈತಾನ್ ಅಂತಂದ್ರೆ, ಬೆಳಕನ್ನ ಕತ್ಲಾಗಿ, ಕತ್ಲನ್ನ ಬೆಳಕಾಗಿ, ದುಡ್ಡು ನಾವು ಏನು ಮಾಡೋ ಮಾಡ್ಕೋ, ದುಡ್ಡು ಮಾಡಿದ್ರೆ ಏನು ಮಾಡೋದು, ಇನ್ನೂ ಚೆನ್ನಾಗಿ ಏನು ಮಾಡೋದು, ನಾವು ಕೆಲಸಗಳನ್ನ ಮಾಡ್ಬೋದು. ಅದರ ಯೇಸು ಕ್ರಿಸ್ತನ ಮಿನಿಸ್ಟ್ರಿಗೆ ಆ್ಯಕ್ಚುಲಿ ದುಡ್ಡು ಬೇಕಾಗಿಲ್ಲ ರೀ. ಏನು ಬೇಕಾಗಿತ್ತು ಏನ್ರಿ, ಅದು ಮನ್ಸು ಬೇಕಾಗಿತ್ತು. ಅದರ ಏನಂತೆ, ಕ್ರಿಸ್ತರ ಸೇವೆಗೆ ಬೇಕಾದಂಥ ಹಣಕಾಸನ್ನ ದೇವ್ರು ಏನು ಮಾಡ್ತಾರೆ, ಒದಿಸ್ಕೊಡ್ತಾರೆ. ಅವ್ನು ಇನ್ನೂ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಯಾವತ್ತು ಬಂದ್ಬಿಟ್ಟು ಯಾರಿಗೂ ದುಡ್ಡು ಇಸ್ಕೊಂಡು ಊಟ ಹಾಕಿದ್ದಿಲ್ಲ. ದುಡ್ಡು ಖರ್ಚು ಮಾಡಿ ಕೂಡ ಊಟ ಹಾಕಿದ್ದೇನೆ ರೀ, ನಮಗೆ ರೆಕಾರ್ಡ್ ಇಲ್ಲ. ಆದರೂ ದುಡ್ಡು ಏನು ಮಾಡೋರು, ಎಕ್ಸ್ಪೆನ್ಸಸ್ ಥರ ಅದನ್ನ ಯೂಸ್ ಮಾಡೋರು. ಅದರ ಸದ್ ನೋಡ್ಬೇಕಾದ್ರೆ ಏನ್ರಿ, ಸೇತಾನ ಇಡೀ ಪ್ರಪಂಚನ ಏನು ಮಾಡೋನಂತೆ ಅಲ್ವರ, ಏನ್ರಿ ಹಾಂ, ಎಲ್ಲಾರನ್ನೂ ಹೆಂಗಪ್ಪ ಮಂಕ್ ಮಾಡಿದ್ದಾನೆ ಅಂತಂದರೆ, ಒಂದು ಇಗ್ನೋರೆನ್ಸ್ ಅಂತ ಹೇಳ್ತಾರೆ. ಇಗ್ನೋರೆನ್ಸ್ ಅನ್ನು ಏನು ಕನ್ನಡದಲ್ಲಿ ಏನ್ರಿ ಹಾಂ, ಏನ್ರಿ ತಿಳಿದಿರಂಥ ಒಂದು ಅಲ್ವರ, ತಿಳಿದುಕೊಂಡಿರಂತಲಿ, ತಿಳಿದುಕೊಳೋದೇ ಬೇಡ, ತಿಳಿದಿರಂಥ ಒಂದು ಸ್ಥಿತಿಗತಿಯಲ್ಲಿ ಏನು ಮಾಡ್ಬಿಟ್ಟ ಅವನ್ನ ಬಿಟ್ಬಿಟ್ಟವನೇ ಅಲ್ವರ. ಅದನ್ನ ಏನ್ರಿ ಎಷ್ಟೋ ಜನ ತಿಳಿದಿರ ಏನು ಮಾಡ್ತಾರೆ, ಮಾಡ್ತಾರೆ ಅಲ್ವರ. ಅದು ತಪ್ಪೇ ಬಿಡ್ರಿ, ತಿಳ್ಕೊಂಡು ಮಾಡೋದೇನು ತಿಳಿದ್ರೆ ಮಾಡೋದೇ ಅಂತೆ ಅಲ್ವರ. ಎರಡನೇದು ಇನ್ನೂ ಕ್ಯಾಟಗರಿ ಪೀಪಲ್ಗೆ ಏನಂದ್ರೆ ತುಂಬ ತಿಳ್ಕೊಂಬಿಟ್ಟವ್ರೆ ಅಂತ ಅಂದ್ಬಿಟ್ಟು, ನಾವೇ ಇವೆಲ್ಲ ಏನೋ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರಿ, ಇವೆಲ್ಲ ಏನಿಲ್ಲ, ಏನು ಕೇಳುತ್ತಾನೆ ಕೇಳೋದು, ಇನ್ನೊಂದು ಏನು ಕೇಳೋದು ಅಂದ್ಬಿಟ್ಟು ಅದ್ರ ಆ ಆ್ಯಟಿಟ್ಯೂಡು. ಇದು ಏನಪ್ಪ ಅಂದರೆ ಪ್ರೈಡ್, ತನಗೆಲ್ಲ ಗೊತ್ತು, ತಾನೇ ಗ್ರೇಟ್ ಅಂದ್ಬಿಟ್ಟು, ಅಯ್ಯೋ ಇದೇನೋ ಅಂತಂದ್ಬಿಟ್ಟು. ಆಮೇಲೆ ಸ್ವಾರ್ಥತನ, ಅದರ ಸೆಲ್ಫಿಶ್ನೆಸ್, ಈಗೋ, ಅದರ ಇವೆರಡನ್ನೂ ಏನು ಮಾಡ್ತಾನೆ ಸೇತಾನ ಅಂದ್ಬಿಟ್ಟು, ಕಾನ್ಸಿಕ್ರೇಟೆಡ್ಗೆ ಮೈಂಡಿಗೆ ಏನು ಮಾಡ್ತಾನೆ ತತ್ತಂದ್ರೆ ಅದರ. ಅದು ನೋಡ್ಬೇಕಾರೆ ವಾಕ್ಯನ ಏನು ಮಾಡಲ್ಲ, ಕೇಳೋಂಥ ಮನೋಭಾವ ಏನಾಗಿರಲಿಲ್ಲ. ಅಯ್ಯೋ ಏನು ವಾಕ್ಯ ಕೇಳೋದು, ಇವ್ರ ನಾವೇನು ಮಾಡಿ ವಾಕ್ಯನ ಕೇಳಿದಿಲ್ಲ ಇನ್ನೂ ಹಿಂಗೆ ಕೇಳೋದು ಅದರ. ಅಂದರೆ ನಮ್ಮ ಬ್ರದರ್ ರಸಲ್ ಬರೀತಾರೆ ಬ್ಯೂಟಿಫುಲ್ ಆಗಿ, ದೇವ್ರ ಮಕ್ಕಳು ವಿಟ್ನೆಸ್ ಮಾಡ್ಬೇಕಾರೆ ಒಬ್ಬರಿಗೆ ಹೆಂಗೆ ವಿಟ್ನೆಸ್ ಮಾಡಬೇಕು, ಎಷ್ಟು ಹುಮ್ಮಸ್ಸಲ್ಲಿ ವಿಟ್ನೆಸ್ ಮಾಡಬೇಕು ಅಂದರೆ, ನೀವು ಲೈಫಲ್ಲಿ ಫಸ್ಟ್ ಟೈಮ್ ಮಾತಾಡಿದ್ರೆ ಸತ್ಯನ ಹೆಂಗೆ ಮಾತಾಡ್ತೀರಾ ಅಲ್ಲ, ನೀವು ಎಷ್ಟು ಆಸಕ್ತಿಯಿಂದ ಮಾತಾಡ್ತೀರಾ, ಅದೇ ಆಸಕ್ತಿಯಿಂದ ನೀವು 10,000 ಜನಕ್ಕೆ ಇಟ್ಕೊಡಿರಿ ಅದೇ ಒಂದು ಸಬ್ಜೆಕ್ಟ್ನ, ಅದೇ ಥರ ಆಸಕ್ತಿನ ಮಾಡಕ್ಕೆ ನೀವು ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಅದರ. ಯಾಕೆಂದರೆ ನಮಗೆ ಹಳೇದು ಅದರ, ಏನ್ರಿ ಅದೇ ಕೇಳೋರ್ಗೇನ್ರಿ ಇದು ಹೊಸದು. ನಾವು ಹೊಸೊಬ್ರಿಗೆ ಹೊಸದ ಥರನೇ ಮಾಡಬೇಕು ನಾವು, ಪ್ರೆಸೆಂಟೇಷನ್ ಇರ್ಬೇಕು. ಅದೇ ನೋಡ್ಬೇಕಾದ್ರೆ ಯಾವಾಗ ಏನಾಗಿರ್ಬೇಕು ಅಂತಂದರೆ, ಏನ್ರಿ ಕಲಿಯಂಥ ಒಂದು ಮನೋಭಾವ, ಕಲಿಯಂಥ ಮನಸ್ಥಿತಿ ಏನಾಗಿರ್ಬೇಕು ಅದಕ್ಕೆ ಲಾಸ್ಟ್ ಟೈಮ್ ಮಾಡೋದಲ್ಲ ಮೀಕ್ನೆಸ್, ಏನ್ರಿ ಸಾತ್ವಿಕತೆ ಅಂತ ನೋಡಿದ್ರಲ್ವ, ಶಾಂತ ಗುಣ ಅಂತ ನೋಡಿದ್ರಲ್ಲ. ಏನು ಶಾಂತ ಗುಣ ಅಂದರೆ ಸುಮ್ಮನೆ ಹೇಳೋದು, ಸೈಲೆಂಟ್ ಇಟ್ಬಿಟ್ಟು ಏನೋ ಮಾಡ್ಬೇಕು ಅಂತ ಹೇಳಲ್ಲ, ಹೇಳೋದನ್ನ ಕೇಳೋಂಥ ಗುಣ ಇರಬೇಕು ವಾಕ್ಯನ ಅವರ ಕೇಳೋಂಥ ಗುಣ ಏನಾಗಿರ್ಬೇಕು ನಮಗೆ ಇರ್ಬೇಕು. ಎಷ್ಟೇ 1000 ಆಗಿರಲಿ ರೀ, 1000 ಸತಿ ಕೇಳಿತ್ರ ಇನ್ನೊಂದು ಸತಿ ಕೂತ್ಕೊಂಡು ಕೇಳಬೇಕು, ಫ್ರೆಶ್ ಆಗಿ ಮಾಡಬೇಕು, ಅದೇ ಮನಸ್ಸಿಂದ ಕೇಳಬೇಕ್ರಿ, ಹೊಸದಾಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಏನು ಮಾಡೋದು, ಅದಕ್ಕೆ ಹೇಳೋದು ನಾನು ನೋಟ್ಸ್ ಬರ್ಕೊಬೇಕು ಅಂತ. ಈ ನೋಟ್ಸ್ ಬರ್ಕೊಂಡು ಆ್ಯಟಿಟ್ಯೂಡ್ ಇದೆ ಗೊತ್ತಾ, ಇದು ಶಾಶ್ವತವಾಗೇನ್ರಿ, ಯಾವತ್ತೂ ಬಿಡಬಾರ್ದು ದೇವ್ರ ಮಕ್ಕಳು. ಅಲ್ಲ, ಎಂಥ ಕಂಪ್ಯೂಟರ್ ಇರಲಿ, ಎಂಥ ಮೊಬೈಲ್ ಇರಲಿ, ನೋಟ್ಸ್ ಅಂತ ಮಾಡ್ಕೊಂಡು ಬರ್ಕೊಬೇಕು. ನಮ್ಮ ಮೈಂಡಲ್ಲಿ ಎಷ್ಟೇ ಇಂಪ್ರಿಂಟ್ ಆಗಿರಲಿ, ಮೇಕ್ ಇಟ್ ಎ ಹ್ಯಾಬಿಟ್ ಟು ಮೇಕ್ ನೋಟ್ಸ್ ಅಲ್ವರ. ಅದು ನಮ್ಮ ಮನಸ್ಸಲ್ಲಿ ಏನಂತಾರೆ, ಅದು ಬೇರೂರಂಥದ್ದು. ನಾನು ಹೇಳ್ತಾನೆ ಇವಾಗ ಏನಂತಂದರೆ, ಈ ಈ ಮಾನವೀಯತೆಗೆ ಮನುಷ್ಯರಿಗೆ ಏನಾಗ್ಬಿಟ್ಟಿದೆ, ಕೆಲವೊಂದು ಇದು ಬಲಹೀನತೆಗಳಿಂದ ಬ್ಲಡ್ಡಲ್ಲಿ ಬಂದ್ಬಿಟ್ಟಿದೆ. ಇದು ನಾವಿದನ್ನ ಹೆಂಗೆ ಬೆಳೆಸ್ಕೊಬೇಕು ಅಂದರೆ, ಇದು ನಮ್ಮ ಬ್ಲಡ್ಡಲ್ಲಿ ಏನಾಗಬೇಕು, DNA ಇಂಪ್ರಿಂಟ್ ಆಗ್ಬಿಡ್ಬೇಕ್ರಿ. ಅಲ್ಲ, ಏನೇ ಕಾರಣಕ್ಕೂ ಇದು ನಮ್ಮ ಬ್ಲಡ್ಡಿಂದ ಏನಾಗ್ಬಿಡ್ದು, ಚೇಂಜ್ ಆಗ್ಬಾರ್ದು ಅಲ್ವರ. ಉದಾಹರಣೆಗೆ ಹೇಳ್ಬೇಕು ಅಂತಂದರೆ ನೋಡ್ರಿ, ಇವಾಗ ನಾವು ಏನ್ರಿ ಬೆಳಿಗ್ಗೆ 6 ಗಂಟೆಗೆ ದಿನಾ ಹೇಳ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ ಅದರ. ಒಂದು ಸತಿ ಏನ್ರಿ ಅಲಾರಾಮ್ ಕೊಟ್ಬಿಟ್ಟು, ನಾವು ದಿನ 6 ಗಂಟೆಗೆ ಹೇಳ್ತಾ ಇರ್ತೀರಿ, ಅಲಾರಾಮ್ ಕೊಟ್ಬಿಟ್ಟು ಹೇಳ್ತಾ ಇರ್ತೀರಿ. ಒಂದು ದಿನ ಅಲಾರಾಮು 6 ಗಂಟೆಗೆ ಹೊಡೆಯಲ್ಲ, ಆವಾಗ ನಾವು ಏನಾಗ್ತೀರಿ, 6 ಗಂಟೆಗೆ ಎದ್ದೇಳ್ತೀರಾ ಅಥವಾ ಎದ್ದೇಳಲ್ವಾ? ಎದ್ದೇಳ್ತೀವಿ, ಎಚ್ಚರ ಆಗುತ್ತೆ. ಎದ್ದೇಳ್ತೀರಿ. ನಮ್ಮ ಬಾಡಿ ಅಡಿಕ್ಟ್ ಆಗಿಬಿಡ್ತಾರೆ ಅದಕ್ಕೆ ಅದರ. ಯಾಕೆ 6 ಗಂಟೆಗೆ ಎದ್ದು ಅಭ್ಯಾಸ ಆಗಿರೋದ್ರಿಂದ ಬೇಕು ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ಅಲಾರಾಮ್ ಇಲ್ಲ ಏನಿಲ್ಲ ಅನ್ನೋ ಪರಲ್ಲ, ಟಕ್ಕ ನಿಮ್ಗೆ ಏನಾಗ್ತಾರೆ, ಎಚ್ಚರಿಕೆ ಆಗ್ಬಿಡ್ತಾರೆ ಅಲ್ವರ. ಇದೇನಕ್ಕೆ ಅಂದರೆ ನಮ್ಮ ಬಾಡಿ ಅದೇನಾಗ್ಬಿಡ್ತಾರೆ, ಅದು ಟ್ಯೂನ್ ಆಗಿಬಿಡ್ತಾರೆ. ನಮ್ಮ ಬಾಡಿ ಕರೆಕ್ಟಾಗಿ ಏನು ಮಾಡ್ತಾರೆ, ಅದಕ್ಕೆ ಇನ್ಫಾರ್ಮೇಷನ್ ಕೊಡ್ತಾರೆ. ಓಯ್ ನೀನು ಮಾಡಬೇಕು, ಇದಕ್ಕೆ ರಿಯಾಕ್ಟ್ ಆಗಬೇಕು ಕರೆಕ್ಟಾಗಿ ಅಂತ. ಬ್ಲಡ್ಡಲ್ಲಿ ಏನಾಗಿರ್ತಾರೆ, ಮೈಂಡಲ್ಲಿ ಇಂಪ್ರಿಂಟ್ ಆಗಿದೆ, ರಕ್ತದಲ್ಲಿ ಏನಾಗಿರ್ತಾರೆ, ಆಮೇಲೆ ಮೂವ್ ಆಗ್ತಾ ಇರ್ತಾರೆ ಅದರ. ಉದಾಹರಣೆಗೆ ಹೇಳ್ಬೇಕಂದ್ರೆ ನೋಡಿ, ಇವಾಗ ಈ ವ್ಯಾಕ್ಸಿನೇಷನ್ ಅಂತ ಕೊಟ್ಟರು ಅಲ್ವಾ, ಏನ್ರಿ ವ್ಯಾಕ್ಸಿನೇಷನ್, ಏನ್ರಿ ವ್ಯಾಕ್ಸಿನೇಷನ್ ಅಂದ್ರೆ ಏನು, ಕೋವಿಡ್ಗೆ ವ್ಯಾಕ್ಸಿನೇಷನ್ ಕೊಟ್ಟರು ಗೊತ್ತಾ. ಅದು ಆ್ಯಕ್ಚುಲಿ ಏನಂದರೆ ಒಂದು ಸೀರಮ್ ಅಂತಂದರೆ ಒಂದು ಕಾಯಿಲೆ ಇದೆ,
ಆ ಕಾಯಿಲೆಗೆ ಏನು ಮಾಡ್ತಾರೆ ಗೊತ್ತಾ, ಕುದುರೆದು ಏನಂತಾರೆ ಈ ಸೀರಮ್ ಕೊಡ್ತಾರೆ ಗೊತ್ತಾ, ಯಾವ ಕಾಯಿಲೆ ಅಂತ ಆ? ಗೊತ್ತಿಲ್ವಾ? ಹಾಂ, ನಂಗೆ ಮರ್ತೋಗ್ಬಿಟ್ಟೈತೆ, ಯಾರೊಂದು ಇದೆ ಕಾಯಿಲೆ, ಅದಕ್ಕೇನು ಮಾಡ್ತಾರೆ ಅಂದರೆ ಕುದುರೆಯ ರಕ್ತದಲ್ಲಿ ಒಂದು ಸೀರಮ್ ಅಂತ ತೆಗೆದುಬಿಟ್ಟು ಅದರಲ್ಲಿ ಔಷಧಿ ತಯಾರಿಸ್ಬಿಟ್ಟು ಅದನ್ನ ಮನುಷ್ಯಂಗೆ ಏನು ಮಾಡೋದು, ಕೊಡೋದು. ಅದರಿಂದ ಮನುಷ್ಯಂಗೆ ಏನಾಗಲ್ಲ ಕಾಯಿಲೆ ಬರೋದು. ಯಾಕೆ ಅದನ್ನ ಕೊಡ್ತಾರೆ ಅಂತಂದರೆ ಅದು ರಕ್ತದಲ್ಲಿರೋಂಥ ಒಂದು ಅಂಶ ರೀ. ಆ ಅಂಶದಲ್ಲಿ ಏನು ಪ್ರೋಗ್ರಾಮ್ ಫಿಟ್ ಆಗಿದೆ ಅಂತಂದರೆ ಇದಕ್ಕೆ ಈ ರೋಗಕ್ಕೆ ಏನಾರು ವೈರಸ್ ಬಂದರೆ ಇಮ್ಮಿಡಿಯೇಟಾಗಿ ಈಗ ಹೋಗಿ ಏನು ಮಾಡಬೇಕು, ವೈರಸ್ನ ಅಟ್ಯಾಕ್ ಮಾಡಬೇಕು. ಅದು ಮೈಂಡಿಗೆ ಅಷ್ಟೇ ಕೂತ್ಬಿಟ್ಟಿದೆ, ಬೇರೆ ಏನಿಲ್ಲ ಅದಕ್ಕೆ, ಅದು ಕೆಲಸ ಅಷ್ಟೇ. ಇವಾಗ ಈ ವ್ಯಾಕ್ಸಿನೇಷನ್ ಇದು ನಮ್ಮ ದೇಹದಲ್ಲಿ ಸೇರಿಕೊಂಡಾಗ ನಮ್ಮ ಬ್ಲಡ್ಡಲ್ಲಿ ಏನಾಗ್ಬಿಡ್ತದೆ, ಅದು ಇಂಪ್ರಿಂಟ್ ಆಗಿಬಿಡ್ತದೆ. ಆ ಮೆಮೊರಿ ಏನಾಗ್ಬಿಡ್ತು, ಇವಾಗ ನಮ್ಮ ಬ್ಲಡ್ಡಲ್ಲಿ ಸೇರ್ಕೊಂಡ್ಬಿಡ್ತು, ಸ್ಟೋರ್ ಆಗಿಬಿಡ್ತು. ಆ ಬ್ಲಡ್ಡಲ್ಲಿ ಹೋಗ್ತಾನೇ ಇರ್ತಾರೆ. ಟಕ್ ಅಂತ ಔಟ್ಸೈಡಿಂದ ಎಲ್ಲರೋ ಒಂದು ಈ ಥರ ವೈರಸ್ ಬಂದರೆ ಆವಾಗ ನಾವು ಹೇಳ್ಬೇಕಾ, ಅಯ್ಯೋ ರಕ್ತ ಬರ್ತೈತೆ ಹೋಗಪ್ಪ ನೀನು ಅದನ್ನ ಫೈಟ್ ಮಾಡೋಂತ ಹೇಳ್ಬೇಕಂದ್ರೆ ಇಲ್ಲ. ನಮ್ಮ ಬ್ಲಡ್ಡಲ್ಲಿ ಆಲ್ರೆಡಿ ಅದೇನಾಗ್ಬಿಟ್ಟಿದೆ, ಕೂತ್ಕೊಂಡ್ಬಿಟ್ಟಿದೆ, ಫಿಕ್ಸ್ ಆಗಿಬಿಟ್ಟಿದೆ. ಫಿಕ್ಸ್ ಆಗಿರೋದ್ರಿಂದ ಆ ಒಂದು ವೈರಸ್ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಎಂಟ್ರಿ ಮಾಡ್ತಾ ಇದ್ದೋ ಇದು ಅಟ್ಯಾಕ್ ಮಾಡ್ತಾರೆ, ಫೈಟ್ ಮಾಡ್ತಾರೆ ಅಲ್ವರ. ಅದಕ್ಕೆ ರೇಬಿಸ್ ವ್ಯಾಕ್ಸಿನೇಷನು, ಕೋವಿಡ್ ವ್ಯಾಕ್ಸಿನೇಷನ್ ಇವೆಲ್ಲ ಹೆಂಗೆ ಮಾಡಿರೋದು, ಎಲ್ಲ ಇದೇ ಥರ ಅಲ್ವರ. ಔಟ್ಸೈಡಲ್ಲಿ ಲ್ಯಾಬೇಟ್ರಲ್ಲಿ ಏನು ಮಾಡ್ತಾರೆ, ಫಸ್ಟ್ ಪರೀಕ್ಷೆ ಮಾಡ್ತಾರೆ. ಇದೆಲ್ಲ ಯಾವಾಗ ಫೈಟ್ ಮಾಡೋಂಥ ಒಂದೆಲ್ಲ ಕ್ಲೀನಾಗೆಲ್ಲ ಗೊತ್ತಾಗ್ತಾರೋ ಇದನ್ನೇನು ಮಾಡ್ತಾರೆ, ಈ ಫೈಟ್ ಮಾಡೋಂಥ ಕಂಟೆಂಟ್ ಏನಿದೆಯೋ ಇದನ್ನು ನಮ್ಮ ರಕ್ತದಲ್ಲಿ ಮಾಡ್ತಾರೆ, ಸೇರಿಸ್ತಾರೆ. ನಮ್ಮ ರಕ್ತದಲ್ಲಿ ಬಂದ ತಕ್ಷಣ ಅದು ರಕ್ತದಲ್ಲಿ ಮೆಮೊರಿ ಆಗಿ ಏನಾಗ್ತಾರೆ, ಪ್ರಿಂಟ್ ಆಗಿಬಿಡ್ತದೆ. ಅದನ್ನ ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕಾಗಲ್ಲ ರೀ ಅಲ್ವರ. ಸೊ ಈ ರೀತಿ ಏನ್ರಿ ಕೆಲವು ವಿಚಾರಗಳನ್ನ ನಾವು ನಮ್ಮ ಲೈಫಲ್ಲಿ ಇಂಪ್ರಿಂಟ್ ಮಾಡ್ಕೊಬೇಕು. ಇವಾಗ ಏನಿಲ್ಲ, ಎಕ್ಸಾಂಪಲ್ ನಿಮ್ಗೊಂದು ಕೇಳಬೇಕು ಅಂದರೆ, ಇವಾಗ ಕರೆಕ್ಟಾಗಿ 8 ಗಂಟೆ ಆಗಿದ ತಕ್ಷಣ ಏನ್ರಿ ನಿಮ್ಗೇನು ಅನಿಸ್ತದೆ, ನಿಮಗೆ ಕ್ಲಾಸ್ ಜಾಯ್ನ್ ಆಗಬೇಕು ಅಂತ ಅನಿಸ್ತದಾ ಇಲ್ವಾ? ಆಟೋಮೆಟಿಕಾಗಿ ನಿಮ್ಗೆ ಅನಿಸ್ತದಾ ಇಲ್ವಾ? ಅನ್ನಿಸ್ತದೆ. ಅಲ್ವರ. ಎಲ್ಲರಿಗೂ ಅನಿಸ್ತದೆ, ಒಬ್ರಿಗೇನು ಅನಿಸ್ತದೋ, ಎಲ್ಲರಿಗೂ ಅನಿಸ್ತದೋ ಇಲ್ವಾ? ಅನಿಸ್ತದೆ brother. ನಮಗ್ ಕೂಡ ಅನಿಸ್ತದೆ. ಕರೆಕ್ಟ್. Time- Late ಆಗ್ತಿದ್ದಂಗೆ ಕ್ಲಾಸ್ ಜಾಯ್ನ್ ಆಗ್ಬೇಕಂತ ಅನಿಸ್ತದೆ brother. ಅಲ್ವರ. ಕೆಲವೊಂದು ಸತಿ ನಾನು ಗ್ರೂಪಲ್ಲಿ ಹಾಕಿರ್ತೀನಿ, ಬೇಕಾರೆ ಕ್ಲಾಸ್ ಪೋಸ್ಟ್ಪೋನ್ ಒಂದು ಸರಿ ಎಷ್ಟೋ ಜನ ಏನು ಮಾಡಿದ್ರು, ಲಾಗಿನ್ ಆಗ್ಬಿಟ್ಟು ಚೆಕ್ ಮಾಡಿರ್ತಾರೆ. ಯಾಕೆ? ಅದು ನಮ್ಮ ಬ್ಲಡ್ಡಲ್ಲಿ ಸೇರ್ಕೊಂಡ್ಬಿಡೈತೆ ಅಂದರೆ ಹ್ಯಾಬಿಟ್ ಆಗಿಬಿಟ್ಟಿದೆ. ಯೋಚನೆ ಮಾಡಿದ್ದೀನಿ ಏನ್ರಿ, ಈ ಕ್ಲಾಸಸ್ ಎಲ್ಲ ಶುರು ಮಾಡಿ ಆಲ್ಮೋಸ್ಟ್ ಒಂದು 5 years ಆಯ್ತಾ. 5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೇಳಿ 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 ನೋಡಿದ್ರೆ 8 ಗಂಟೆ ಆದರೆ ಟಕ್ ಅಂತ ಏನಾಗಬೇಕು. ಇವಾಗ ನನಗೂ ಅಷ್ಟೇ ನೋಡಿರ್ತೀನಿ, ಯಾವತ್ತು 8 ಗಂಟೆ ಕ್ಲಾಸ್ ಇಲ್ಲ ಅಂತಾರೆ ಒಂಥರ ಏನು ನಮಗೆ ಒಂಥರ ಬೇಜಾರು. ಅರೆ ಒಂದು 8 ಗಂಟೆ ಕೂತ್ಕೊಂಡು ವಾಕ್ಯ ಕೇಳ್ಬಿಡ್ಲಿ, ಮೈಂಡ್ ಏನ್ರಿ ನಿಮಗೆ ಅದರ ಮೈಂಡ್ ಒಂಥರ ಫ್ರೆಶ್ ಆಗಿರ್ತದೆ. ಇದು ನಮ್ಮ ಲೈಫಲ್ಲಿ ಏನಾಗಬೇಕು, ಬಂದ್ಬಿಡ್ಬೇಕು ಅದರ. ಅದಕ್ಕೆ ಸೇತಾನ್ ಏನು ಮಾಡ್ತಾನೆ ಏನ್ರಿ, ಡಿಸೆಪ್ಷನ್ ಮಾಡ್ತಾನೆ. ಕೆಲವೊಂದು ಬ್ಲಡ್ಡಲ್ಲಿ ಏನಾಗ್ಬಿಡ್ತು ಅಂದರೆ ಏನ್ರಿ, ತಪ್ಪನ್ನ ಏನ್ರಿ ಸರಿಯಾದ ರೀತಿಯಲ್ಲಿ ನೋಡೋದು, ಸರಿಯಾದನ ತಪ್ಪಾದ ರೀತಿಯಲ್ಲಿ ನೋಡೋದು, ಅದು ಕೂಡ ಏನಾಗ್ಬಿಡ್ತಾರೆ ಬ್ಲಡ್ಡಲ್ಲಿ ಬಂದ್ಬಿಟ್ಟಿರೋದ್ರಿಂದ ಏನ್ರಿ ಸೇತಾನ ಹೆಂಗೆ ಗೊತ್ತಾ ಮಾಡ್ತಾನೆ, ಇಂಥವನ್ನ ಈಸಿಯಾಗಿ ಟ್ರ್ಯಾಪ್ ಮಾಡ್ತಾನೆ. ನಾವೇನು ಮಾಡಬೇಕು ಅಂತಂದರೆ ವಾಕ್ಯಕ್ಕೆ ಆದಷ್ಟು ಏನ್ರಿ ವಿಧೇಯನಾಗಿರೋಕ್ಕೆ ಮಾಡಬೇಕು, ಇನ್ನೂ ಪ್ರಯತ್ನ ಮಾಡಬೇಕು. ಸೊ ಇದು ಬ್ಯಾಟಲ್ ಗ್ರೌಂಡು. ಈ ಬ್ಯಾಟಲ್, ಈ ಯುದ್ಧ ಎಲ್ಲ ಎಲ್ಲಿ ನಡೀತದೆ, ಇದು ಹೊರಗಡೆ ಯಾರಿಗೂ ಗೊತ್ತಾಗಲ್ಲ ರೀ. ನಾವು ನೋಡೋಕ್ಕೆಲ್ಲ ನಾರ್ಮಲ್ ಆಗಿ ಹ್ಯೂಮನ್ ಬೀಯಿಂಗ್ ಥರ ಚೆನ್ನಾಗೇ ಇರ್ತೀರಿ. ಇದೆಲ್ಲ ನಮ್ಮ ಮೈಂಡಲ್ಲಿ ಆಗ್ತಾರೆ ಹೋರಾಟಗಳು ನಡೀತಾ ಇರ್ತದೆ. ಓಕೆನಾ? ಸರಿ, ಓಕೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ವಾಲ್ಯೂಮ್ ಬ್ರದರ್ ಸಿಸ್ಟರ್ಸ್, 5ನೇ ವಾಲ್ಯೂಮು ಆಯ್ತಾನ ಇಲ್ವಾ? ಎಲ್ಲಿ? ಓದ್ಲಾ ಬ್ರದರ್? ದಿವ್ಯಷ್ಟು ಓದಿ. ಆತನು ಅವರ ಮನಸ್ಸಿನಲ್ಲಿ ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟವುಗಳೆಂದು ಬೋಧಿಸಿ, ಕತ್ತಲೆಯನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಯನ್ನು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುತ್ತಾನೆ. ಯೆಶಾಯ 5ನೇ ಅಧ್ಯಾಯ 21ನೇ ವಚನ, 2 ಕೊರಿಂಥ 4:4, ಎಫೆಸ 6ನೇ ಅಧ್ಯಾಯ 12ನೇ ವಚನ. ಇವುಗಳನ್ನು ಸಹ ನೋಡಿರಿ. ಈ ರೀತಿಯಲ್ಲಿ ಆತನು ಹೆಚ್ಚಾದ ಜನರನ್ನು ಮಾರ್ಗ ತಪ್ಪಿಸಿ, ಅವರುಗಳು ಸುಲಭವಾಗಿ ಕೆಟ್ಟವುಗಳನ್ನು ಮಾಡುವಂತೆಯೂ ಒಳ್ಳೆಯವುಗಳನ್ನು ಮಾಡಲು ಅವರಿಗೆ ಕಷ್ಟವಾಗುವಂತೆಯೂ ಮಾಡಿಬಿಡುತ್ತಾನೆ. ಈ ರೀತಿಯಲ್ಲಿ ಆತನು ಪ್ರಸ್ತುತ ಕಾಲದ ಎಲ್ಲ ಅನುಕೂಲಗಳನ್ನು ಕೆಟ್ಟದರ ಕಡೆಗೆ ಓರಣವಾಗಿರಿಸಿ, ಈ ಲೋಕದ ಆತ್ಮವಾಗಿರುವ ಆತನ ಅಪವಿತ್ರ ಆತ್ಮಕ್ಕೆ ಒಗ್ಗಿಕೊಳ್ಳದ ಹೊರತು ಅವುಗಳನ್ನು ಪಡಕೊಳ್ಳಲು ಅಸಾಧ್ಯವನ್ನು
ಮಾಡುತ್ತಾನೆ. ಮೊದಲಿಗೆ ಆತನು ಜನಸಮೂಹದ ಸಾಮಾನ್ಯ ನಿಯಂತ್ರಣವನ್ನು ಅವರ ಅಜ್ಞಾನದ ದೆಸೆಯಿಂದ ಪಡೆದುಕೊಳ್ಳುತ್ತಾನೆ ಮತ್ತು ಎರಡನೆಯದಾಗಿ ಹೆಚ್ಚು ಬುದ್ಧಿವಂತರನ್ನು ಅವರಲ್ಲಿ ಅಹಂಕಾರ, ಸ್ವಾರ್ಥತೆ ಮುಂತಾದವುಗಳನ್ನು ಉಂಟು ಮಾಡುವುದರ ಮೂಲಕ ನಿಯಂತ್ರಿಸುತ್ತಾನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಸಿಸ್ಟರ್ ಓದಿರೋ ಪ್ಯಾರಾಗ್ರಾಫ್ ಇಂಗ್ಲೀಷಲ್ಲಿ ಒಂದೇ ಪ್ಯಾರಾಗ್ರಾಫಲ್ಲಿ ಬರ್ತಾರೆ. ನೀವೇನು ನೋಡ್ಬೇಕಾದ್ರೆ ಆಲ್ರೆಡಿ ಇದು ಎಕ್ಸ್ಪ್ಲನೇಷನ್ ಹೇಳ್ದಂಗೆ ಏನ್ರಿ ಇದನ್ನು ಏನು ಮಾಡ್ತಾನೆ, ಅವನಲ್ಲಿ ಅಭ್ಯಾಸ ಮಾಡಿಸ್ಬಿಡ್ತಾನಂತೆ ಮನುಷ್ಯನಲ್ಲಿ. ಆ ಮೈಂಡಲ್ಲಿ ಏನು ಮಾಡ್ತಾನೆ, ಅದನ್ನ ಫಿಕ್ಸ್ ಮಾಡಿಬಿಡ್ತಾನೆ ಅಂತಂದ್ರೆ. ಇನ್ನು ಎಕ್ಸಾಂಪಲ್ ಕೊಟ್ಟೆ ಯೂದಾಸ್ಗೆ. ಅಂದ್ರೆ ಯೂದಾಸ್ಗೆ ಏನು ಯಾವ ಥರ ಇಂಪ್ರೆಷನ್ ಕೊಡ್ತಾರೆ, ಸೊ ದುಡ್ಡೇ ಎಲ್ಲ ಅಂತ ಅಂದ್ಬಿಟ್ಟು ಮೈಂಡಲ್ಲಿ ಏನು ಮಾಡ್ತಾರೆ, ಹಂಗೆ ಫಿಕ್ಸ್ ಆಗಿಬಿಡ್ತಾರೆ. ಅದರಿಂದ ಏನು ಮಾಡ್ದ ಅಂದರೆ ಈ ದುಡ್ಡು ಮುಖ ಅಂತಲೇ ದೇವ ಚಿತ್ತನ ನೆರವೇರಿಸೋದಕ್ಕೆ ಏನು ಮಾಡ್ದ ಅವನು ಒಂದು ಅದು ಏನಾಗಿಲ್ಲ, ಅದು ದೇವ ಚಿತ್ತ ಆಗಿರಲ್ಲ. ಸೊ ನೋಡಿ, ಇವನಿಗೆ ರಾಂಗ್ ಆ್ಯಕ್ಚುಲಿ. ಅದನ್ನು ಯಾವ ಥರ ಪಿಕ್ಚರ್ ನೋಡಿಸ್ತಾ ಯೂದಾಸ್ಗೆ ಅಂತಂದರೆ ಇದೇ ಕರೆಕ್ಟ್ ಅಪ್ಪ ಅಂತ ನೋಡ್ತಾರೆ. ಯೂದಾಸ್ ಏನು ಮಾಡೋದು, ಅದೇ ಸಾಧಿಸ್ಕೊಳಕ್ಕೆ ಹೋದ್ರು, ಆಯಿತಾ. ಆದರೆ ಅಲ್ಟಿಮೇಟಾಗಿ ಏನಾಯಿತು, ಇದು ರಾಂಗ್ ಅಂತ ಗೊತ್ತಾಗೋದಕ್ಕೆ ಏನ್ರಿ ಸರಿಯಾದನ್ನ ತಿಳ್ಕೊಂಡ್ರು, ಅದೇ ಸರಿಯಾದ ಮಾರ್ಗಕ್ಕೆ ವಾಪಸ್ ಬರೋಕ್ಕೇನಾಗಿಲ್ಲ, ಆಗಿಲ್ಲ. ಸೊ ಅಲ್ಲಿ ಏನಾಯ್ತು ಅಂತಂದರೆ, ಸೊ ಅವ್ರು ಕಂಪ್ಲೀಟಾಗಿ ಕಳ್ಕೊಂಬಿಟ್ರು ಅಲ್ವರ. ತನ್ನ ಒಂದು ಕಿರೀಟನ ಕಳ್ಕೊಂಡ್ರು, ಓಡೋದು ಏನು ಮಾಡಿದ್ರು, ಅಲ್ಲಿ ಕಳ್ಕೊಂಡ್ರು. ಸೊ ಸೈತಾನ್ ಮಾಡೋಂಥ ಕೆಲಸಗಳು ಏನ್ರಿ, ಇದೇ ಕೆಲಸಗಳು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರು ಓದ್ತೀರಾ? ಓದ್ಬೇಕಾ ಬ್ರದರ್? ನವಿತಾ ಅಷ್ಟ ಓದಿ. ಆಮೇಲೆ ನೆಕ್ಸ್ಟ್ ಲಿಖಿತ ಓದಮ್ಮ. ನಮ್ಮ ಕರ್ತನ ಮೊದಲನೆಯ ಬರೋಣದವರೆಗೆ ಕದನವು ಇನ್ನೂ ಪ್ರಾರಂಭವಾಗಲಿಲ್ಲ. ಸತ್ಯದ ಆತ್ಮನು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೇಲೆಯೂ ನಂತರದಲ್ಲಿ ಪಂಚಶತಮ ದಿನದಂದು ಆತನ ಸಭೆಯ ಮೇಲೆಯೂ ಇಳಿದು ಬಂತು. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ದೇವರಾತ್ಮ ಭರಿತನಾಗಿ ಈ ಲೋಕದ ಬೆಳಕನ್ನಾಗಿ, ಆತನನ್ನು ಮಾಡಿದ ಸತ್ಯ ಪ್ರಕಾಶವೆಂಬ ಬೆಳಕನ್ನು ಚೆಲ್ಲುವವನಾಗಿ ಈ ಲೋಕದಲ್ಲಿ ಕಾಣಿಸಿಕೊಂಡಾಗ ಲೋಕವು ಅಂಧಕಾರಮಯವಾಗಿತ್ತು. ಆ ಕ್ಷಣದಲ್ಲಿಯೇ ಕದನವು ಆರಂಭವಾಯಿತು. ಪಂಚಶತಮ ಕಾಲದಿಂದ ಸತ್ಯವಾದ ಬೆಳಕು, ಪವಿತ್ರ ಆತ್ಮವು ಹೆಸರಿನ ಕ್ರೈಸ್ತ ಸಭೆಯವರಿಂದ ಪ್ರತಿನಿಧಿಸಲ್ಪಡಲಿಲ್ಲ. ಆದರೆ ಅದು ಕ್ರಿಸ್ತನ ದೇಹದ ನಿಜವಾದ ಅಂಗದವರಿಂದ ಮಾತ್ರವೇ ಪ್ರತಿನಿಧಿಸಲ್ಪಟ್ಟಿತು. ತಮ್ಮ ಶಿರಸ್ಸಿನ ಮುಖ್ಯಸ್ಥನಾದ ಕ್ರಿಸ್ತನಿಂದ ಪವಿತ್ರಾತ್ಮ ಹೊಂದಿದವರು ಕದನವು ಕೂಡಲೇ ಆರಂಭಗೊಳ್ಳಲಿಲ್ಲ. ಯಾಕೆಂದರೆ ಮಾನವ ಜಾತಿಯ ಎಲ್ಲರೂ ಪಾಪಿಗಳಾಗಿದ್ದು, ಯಾರೊಬ್ಬರು ಪವಿತ್ರಾತ್ಮನ ವಾಹಿನಿಯು, ಆತನ ಪ್ರತಿನಿಧಿಯು, ನೀತಿವಂತಿಕೆ ಮತ್ತು ಸತ್ಯದ ರಾಯಭಾರಿಯು, ಶಿಲುಬೆಯ ಸೈನಿಕನೂ ಆಗಲು ಸಾಧ್ಯವಿದ್ದಿಲ್ಲ. ಪವಿತ್ರಾತ್ಮನು ಯಾವುದಾದರೂ ನಿಯೋಗವನ್ನು ಕೈಗೊಳ್ಳಬೇಕಾದರೆ, ಕಾದಾಡಲು ಏನಾದರೂ ಇದ್ದಲ್ಲಿ ಮೊದಲಿಗೆ ಮಾನವ ಪಾಪ ಪ್ರಾಯಶ್ಚಿತ್ತವಾಗಲೇಬೇಕಿತ್ತು. ಮಾನವ ಜಾತಿಗೆ ಅವರು ನೀತಿವಂತಿಕೆಯ ಶತ್ರುಗಳಾಗಿ ಕಂಡುಬಂದುದರಿಂದ ಮರಣ ಶಿಕ್ಷೆಯು, ಶಾಶ್ವತವಾದ ನಾಶನವು ವಿಧಿಸಲ್ಪಟ್ಟಿದ್ದು, ದಂಡನೆಯಾದವರಿಗೆ ಕಾದಾಟವೇತಕ್ಕೆ ಅವರ ಪ್ರಯತ್ನಕ್ಕೆ ಯಾವುದೇ ಫಲ ನಿರೀಕ್ಷೆ ಇಲ್ಲವಾದರೆ ಅವರನ್ನು ನೀತಿವಂತಿಕೆಗೆ ಪ್ರೋತ್ಸಾಹಿಸುವುದಾದರೂ ಯಾಕೆ? ಆದ ಕಾರಣ ಯುಕ್ತವಾದ ರೀತಿಯಲ್ಲಿ ಈಡುಬಲಿಯು ಮೊದಲು ಬಂತು. ಈ ಈಡುಬಲಿಯು ತಂದೆಯಿಂದ ಅಂಗೀಕಾರವಾದುದರ ಫಲವಾಗಿ ಕ್ರಿಸ್ತನ ಮೂಲಕ ದೇವರು ಆತನ ಮಕ್ಕಳನ್ನಾಗಿ ಪಡಕೊಂಡವರಿಗೆ ಪವಿತ್ರಾತ್ಮವು ದಯಪಾಲಿಸಲ್ಪಟ್ಟಿತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಸೊ ಏನಂತಾರೆ ಈ ಪ್ಯಾರಾಗ್ರಾಫಲ್ಲಿ ಏನಪ್ಪ ಹೇಳ್ತಾರೆ, ಈ ಹೋರಾಟ ಯಾವಾಗಿಂದ ಶುರು ಆಯಿತು ಅದರ ಏನ್ರಿ, ಈ ಬ್ಯಾಟಲ್ ಆಫ್ ದ ಮೈಂಡ್ ಅಂತಿದ್ದಲ್ಲ, ಇದು ಯಾವಾಗಿಂದ ಶುರು ಆಯಿತು? ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ರೆ ಅವಾಗಿಂದನೂ ಆಯ್ತಾ ಅಂತಂದರೆ ಇಲ್ಲ ರೀ. ಇದು ಹೋರಾಟ ಶುರು ಆಗಿದ್ದು ಯಾವಾಗಪ್ಪ ಅಂದರೆ, ದೇವರು ಪವಿತ್ರಾತ್ಮ ಅಂತ ಯಾವಾಗ ಕೊಟ್ಟರೋ, ನೂತನ ಸೃಷ್ಟಿ ಅಂತ ಯಾರನ್ನ ಒಬ್ಬರು ಗರ್ಭಧಾರಣೆ ಮಾಡಿದ್ರು ಆವಾಗಿಂದನೇ ಏನಾಗಿದೆ, ಪ್ರೋಗ್ರೆಸ್ ಶುರು ಆಗಿತ್ತು ಅದರ. ಅದಕ್ಕೆ ಹಳೆ ಓಡೋಂಬಿಡಿಕೆಲ್ಲ ದೇವರು ಅನೇಕ ಭಕ್ತಿಗಳು ಏನು ಮಾಡಿದ್ರು, ಪವಿತ್ರಾತ್ಮನ ಕೊಟ್ಟರು. ಆದರೆ ಅವ್ರನ್ನ ಯಾರನ್ನೂ ಮಕ್ಕಳಾಗಿ ಏನು ಮಾಡಲ್ಲ, ದೇವರು ಪರಿಗಣಿಸಿಲ್ಲ ರೀ. ಆಮೇಲೆ ಅವ್ರನ್ನ ಪವಿತ್ರಾತ್ಮ ಗರ್ಭಧಾರಣೆ ಮಾಡಿ ಅವರಿಂದ ಒಂದು ನೂತನ ಸೃಷ್ಟಿಯಾಗಿ, ದೈವಿಕ ಸ್ವಭಾವದಲ್ಲಿ ಪಾಲಾಗೋದಕ್ಕೆ ಒಂದು ನೂತನ ಸೃಷ್ಟಿಯಾಗಿ ಬದಲಾವಣೆ ಮಾಡೋಕ್ಕಾಗಲಿ ದೇವ್ರು ಏನು ಮಾಡಲಿಲ್ಲ, ಯಾರನ್ನೋ ಆಯ್ಕೆ ಮಾಡಲಿಲ್ಲ. ಅದಕ್ಕೆ ನಾವು ಒಂದು ಪಾಠ ನೋಡಿದಿಲ್ಲ ಭಾನುವಾರ, ಏನ್ರಿ, ಬಿ ಯು ಎನ್ಲಾರ್ಜ್ಡ್, ಅದರ ವಿಶಾಲವಾಗಿರಿ ಅಂತ. ಅದ್ರಲ್ಲಿ ಏನು ನೋಡಿದ್ರಿ, ನಾಯಿನ ಮನುಷ್ಯನಾಗಿ ಮಾಡೋದು ಅಲ್ವರ, ಆಮೇಲೆ ಮನುಷ್ಯನ ನಾಯಿಯಾಗಿ ಮಾಡೋದಂಥದ್ದು ಅದರ ಆ ಪ್ಲ್ಯಾನ್ ನೋಡಿದ್ರಲ್ಲ. ಫಸ್ಟು ದೇವರು ಈ ನಾಯಿನ ಮನುಷ್ಯನಾಗಿ ಮಾಡಬೇಕು ಅಂದರೆ ದಿಢೀರ್ ಅಂತ ಇಟ್ಬಿಟ್ಟು
ನಾಯಿ ಮೈಂಡ್ನ ತೊಗೊಂಡು ಮನುಷ್ಯನ ಇಟ್ಬಿಟ್ರೆ ಮನುಷ್ಯ ಆಗ್ಬಿಡ್ತಾನ? ಇಲ್ಲ. ನಾಯಿ ಮೈಂಡಲ್ಲಿರ್ಬೇಕಾದ್ರೆ, ನಾಯಿ ದೇಹದಲ್ಲಿರ್ಬೇಕಾದ್ರೆ ಆ ಮೈಂಡ್ ಏನಾಗಬೇಕು? ಸ್ಲೋ ಆಗಿ ಮನುಷ್ಯನ ಮೈಂಡ್ ಆಗೇ ಮಾಡಬೇಕು, ಚಿಮ್ಮಡಕ ಅನಂತರನೇ ಇಡೋಕ್ಕೆ ಸಾಧ್ಯ. ಅದೇ ಪ್ರಕಾರ ಏನ್ರಿ ಇಲ್ಲಿ ಬಂದ್ಬಿಟ್ಟು ಏನ್ರಿ ಈ ಹೋರಾಟನ ಶುರು ಮಾಡಬೇಕು ಅಂತಂದ್ರೆ ಆ ಆ ಪ್ರೊಸೆಸ್ ಇದೆ ಗೊತ್ತಾ, ಚೇಂಜ್ ಮಾಡೋಂಥ ಪ್ರೊಸೆಸ್, ಮೈಂಡ್ನ ಚೇಂಜ್ ಮಾಡೋಂಥ ಪ್ರೊಸೆಸ್ ದೇವ್ರು ಏನು ಮಾಡಿರ್ಬೇಕು? ಅದನ್ನ ಶುರು ಮಾಡಬೇಕು. ಸೊ ದೇವ್ರು ಎಲ್ಲರೂ ಶುರು ಮಾಡಿದ್ರಾ ಇದನ್ನ ಅಂತಂದ್ರೆ, ಕ್ರಿಸ್ತನ ಬರೋದಕ್ಕಿಂತ ಮುಂಚೆ ದೇವ್ರು ಇದನ್ನ ಏನು ಮಾಡೋಕ್ಕಲ್ಲ, ಪ್ರೊಸೆಸ್ಸು ಶುರುನೇ ಮಾಡಲ್ಲ. ಒಬ್ಬರು ಮೈಂಡನ್ನ ಚೇಂಜ್ ಮಾಡೋಂಥ ಪ್ರೊಸೆಸ್ ದೇವ್ರೇನು ಮಾಡಕ್ ಹೋಗಿಲ್ಲ, ಶುರು ಮಾಡ. ಮನಸ್ಸಾಕ್ಷಿ ಇತ್ತು, ಮನಸ್ಸಾಕ್ಷಿ ಪ್ರಕಾರ ಅವ್ರು ಏನು ಮಾಡ್ಬೇಕಾಗಿತ್ತು? ಆದಷ್ಟು ಏನ್ರಿ ನೀತಿವಂತರ ನಡಿಬೇಕಾಗಿತ್ತು, ಅಷ್ಟೇ ಹೊರತು ಏನ್ರಿ ಅವರೆಲ್ಲರೂ ಬಂದ್ಬಿಟ್ಟು ಏನ್ರಿ ಈ ನೂತನ ಸೃಷ್ಟಿಯ ಮನಸ್ಸುಳ್ಳವರಾಗಿದ್ರಾ ಅಂದ್ರೆ ಇಲ್ಲ ರೀ. ಇವಾಗ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಒಂದು ತತ್ವ ತೊಗೊಂಡ್ರೆ, ಒಂದು ಉದಾಹರಣೆಗೆ ಏನ್ರಿ ಇವಾಗ ಸುವಾರ್ತೆ ಯುಗದಲ್ಲಿ ನಮ್ಗೇನಂತ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಏನ್ರಿ ಒಬ್ರು ಎಷ್ಟು ಮದ್ವೆ ಆಗ್ಬೇಕು? ಒಂದೇ ಒಬ್ರದೇ ಮದ್ವೆ ಅಲ್ವರ? ಸೊ ಒಬ್ರು ಒಂದೇ ಮದುವೆ ಹೋಗಿ ಇನ್ ಕೇಸ್ ಏನಾದ್ರು ತೀರೋದ್ರೆ ಏನ್ ಮಾಡ್ಬೇಕು? ಇನ್ನೊಂದು ಮದುವೆ ಆಗ್ಬೋದು, ಅಂದ್ರೆ ಒಂದೇ ಮದುವೆ. ಅದೇ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ದೇವ್ರ ಮಾಡೋದ್ರಲ್ಲಿ ನಡೆದಂಥ ಎಷ್ಟೋ ವಿಶ್ವಾಸ ವೀರರುಗಳು ಮಲ್ಟಿಪಲ್ ಮ್ಯಾರೇಜಸ್ ಮಾಡೋರೆ, ಮಾಡ್ಕೊಡೋರೆ. ದಾವೀದಿಗೆ ನೋಡಿದ್ರೆ 8 ಜನ ಹೆಂಡ್ತಿರು, ಸೊಲೊಮೋನ್ಗೆ 1000 ಜನ ಹೆಂಡ್ತಿರು. ಸೊಲೊಮೋನ್ ಲಿಸ್ಟಲ್ಲಿ ಬರಲ್ಲ, ಆದರೆ ಗಿಡಿಯೋನು, ಅಬ್ರಹಾಮು, ಅದರ ಜೇಕಬ್ಬು ಇವೆಲ್ಲ ನೋಡಿದ್ರೆ ಮಲ್ಟಿಪಲ್ ವೈಫ್ಸು. ಸೊ ಅವ್ರಿಗೆ ದೇವ್ರ ಬಿಟ್ಟು ನೂತನ ಮನಸ್ಸು ಕೊಟ್ಟಿದ್ದಾರೆ. ನೂತನ ಮನಸ್ಸಾದ ಮನಸ್ಸಾಕ್ಷಿ ಕೊಟ್ಟಿದ್ರು, ಅಂದ್ರೆ ಅದು ನೂತನ ಮನಸ್ಸೇನು ಮಾಡಲಿಲ್ಲ, ಕೊಡಲಿಲ್ಲ. ಅಂದ್ರೆ ಮನಸ್ಸಾಕ್ಷಿ ಪ್ರಕಾರ ಏನ್ರಿ ಅವ್ರು ಮಲ್ಟಿಪಲ್ ಮ್ಯಾರೇಜ್ ಮಾಡ್ಕೊಳಕ್ಕೆ ಅನುಮತಿ ಏನಾಗಿತ್ತು. ಅದರಿಂದ ಒಬ್ರು ಹೆಂಡತಿ ಮದುವೆ ಮಾಡ್ಕೊಂಡು ಇನ್ನೊಬ್ರು ಹೆಂಡತಿ ಮದುವೆ ಮಾಡ್ಕೊಂಡ್ಬೇಕಾರೆ ಅವ್ರ ಮನಸ್ಸಾಕ್ಷಿ ಏನು ಮಾಡ್ತಿಲ್ಲ, ಅವ್ರಿಗೆ ಚುಸ್ತಾ ಇರಲ್ಲ. ಯಾಕೆ ಅಂತಂದ್ರೆ ದೇವ್ರೆಲ್ಲೂ ಹೇಳಿಲ್ವಲ್ಲ. ದೇವ್ರೇ ಇನ್ಫ್ಯಾಕ್ಟ್ ಏನು ಮಾಡೋರೆ, ನೀವು ಒಬ್ರನ್ನೆಲ್ಲ ಇನ್ನೊಬ್ರು ಮದುವೆ ಮಾಡ್ಕೊಬೋದು ಅಂತ ಬಿಟ್ಟು ಏನು ಮಾಡೋದ್ರಲ್ಲಿ ಕೊಟ್ಟಿರೋದ್ರಿಂದ ಇವ್ರೇನ್ ಮಾಡೋದೆ, ಅದು ಆ ಕಾಲದಲ್ಲಿ ಏನಂತಿದ್ದು ಅದು ಅನ್ವಯಿಸ್ತಿತ್ತು. ಸೊ ಅದರಿಂದ ಈ ಹೋರಾಟ ಅಂತೇನಿದೆಯೋ ಆ ಕಾಲದಲ್ಲಿ ತಾನೇ ಇರಲಿಲ್ಲ ರೀ. ಇದು ಶುರು ಆಗಿದೆಯಲ್ಲಪ್ಪ ಅಂದ್ರೆ ನಮ್ಮ ರಕ್ಷಕನಾಗಂತ ಯೇಸು ಕ್ರಿಸ್ತನ ಒಂದು ಬ್ಯಾಪ್ಟಿಸಮ್ ಇಂದ ಫಸ್ಟ್ ಅವ್ರಿಗೇನಾಯ್ತು, ಶುರು ಆಯ್ತು. ಅಂದ್ರೆ ಸೈತಾನ್ ಬಂದು ಏನ್ ಮಾಡಿದಾರೆ, ಯೇಸು ಕ್ರಿಸ್ತನ ಶೋಧನೆ ಕೊಡ್ತಾನಲ್ವಾ, ಏನ್ರಿ 4 ಶೋಧನೆಗಳು ಕರೆಕ್ಟಾ? ಅಂದ್ರೆ ಮೊದಲನೇ ಶೋಧನೆ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು, ಎರಡನೇದು ಆಲೆಯಿಂದ ದುಮ್ಕು, ಅದರ 3 ಶೋಧನೆ ಕೊಡ್ತಾರಲ್ಲ. ಅದರ ಏನಂತಾರೆ, 3ನೇದು ಏನ್ರಿ ಈ ಜಗತ್ತಿನೆಲ್ಲ ಏನ್ ಮಾಡ್ತೀವಿ, ವೈಭವ ನೀನು ಕೊಡ್ತೀನಿ, ಅಡ್ಡ ಬಿದ್ದೆ ಮಾಡೋ ನನಗೆ ನಮಸ್ಕರಿಸು. ಅದರ ಈ ತರ ಹೋರಾಟ ಇದು ಮೈಂಡಲ್ಲಿ ನಡೆದಂಥ ಹೋರಾಟ ಅಲ್ಲರ. ಇದು ಏನ್ರಿ ಸೈತಾನ್ ಮುಂದೆ ನಿಂತ್ಕೊಂಡು ಹಂಗೆ ಕಣ್ಮುಂದೆ ಮಾತಾಡಿದಂತಲ್ಲ, ಎಲ್ಲ ಆಲೋಚನೆಗಳಾಗಿರೋಂಥದ್ದು. ಈ ತರ ಹೋರಾಟ ಏನ್ರಿ ಹಳೆ ಕಾಲದಲ್ಲಿ ಅನೇಕ ಭಕ್ತರುಗಳಿಗೆ ಅಧಿಕವಾಗಿ ಇಲ್ಲ. ಯಾಕಪ್ಪ ಅಂದ್ರೆ ಇದು ನೂತನ ಮನಸ್ಸು, ನೂತನ ಸೃಷ್ಟಿಯ ಒಂದು ಕ್ರಿಯೆಗಳು. ಅದರಿಂದ ಇದು ಪೆಂಟಿಕಾಸ್ಟ್ ನಂತರ ಸಭೆಯಲ್ಲಿ ಏನಾಯ್ತಲ್ಲಿ ಶುರು ಆಯ್ತು ಅಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಯೇಸು ಕ್ರಿಸ್ತನ ಶಿಷ್ಯರುಗಳಲ್ಲಿ ಅನೇಕ ಒಂದು ಅಪೋಸಸ್ ಆಗಲಿ ಶಿಷ್ಯರುಗಳಾಗಲಿ ಆ ಒಂದು ಈ ನೂತನ ಮನಸ್ಸಿಂದ ಧಕ್ಕೆ ಆದರೆ ಯಾವ ಥರ ಅದು ಮನಸ್ಸಿಗೆ ಹರ್ಟ್ ಆಗ್ತಾರೆ, ಈ ಥರದ್ದು ಅಧಿಕವಾಗಿ ನಾವೇನು ಮಾಡೋಕ್ಕೋಗಲ್ಲ, ನೋಡೋಕ್ಕೋಗಲ್ಲ. ಎಕ್ಸೆಪ್ಷನ್ಸ್ ರೇರ್. ಏನಪ್ಪ ಎಕ್ಸೆಪ್ಷನ್ಸ್ ಅಂದರೆ ಪೇತ್ರ ತುಂಬ ಸೆನ್ಸಿಟಿವ್ ಆಗಿದ್ದರು, ತುಂಬ ಹರ್ಟ್ ಆಗಿಬಿಟ್ರೆ ಏನು ಮಾಡೋರು, ತುಂಬ ಫೀಲ್ ಮಾಡ್ಕೊಳೋರು ಅಲ್ವರ. ಆಮೇಲೆ ಥಾಮಸ್ಸು ಅಡಮೆಂಟು ಎಲ್ಲ ಹಿಂಗಿರ್ಬೇಕು ಇನ್ನೊಂದ್ಸತಿ ಮೋಸ ಆಗ್ಬಿಡ್ತು ಆದರೆ ಇವರಲ್ಲಿ ಪವಿತ್ರಾತ್ಮ ಬಂದವಾಗ ಆಗಿರೋ ಬದಲಾವಣೆಗಳು ನೋಡಿದ್ದೀನಿ ಎಂತ ಡ್ರಾಸ್ಟಿಕ್ ಚೇಂಜಸ್ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಮನಸ್ಸಾಕ್ಷಿಗೂ ಈ ನೂತನ ಸೃಷ್ಟಿ ಪವಿತ್ರಾತ್ಮ ಬರೋಂಥ ಒಂದು ಇದಕ್ಕೂ ಕ್ರಿಯೆಗಳಿಗೆ ಎರಡಿಗೂ ವ್ಯತ್ಯಾಸ ಏನಾಗಿದೆ ಇದೆ. ಇದನ್ನ ಜೀಸಸ್ ಕ್ರೈಸ್ಟು ಪರಲೋಕಕ್ಕೆ ಹೋದ್ಮೇಲೆ ಪವಿತ್ರಾತ್ಮನ ಸಭೆ ಮೇಲೆ ಸುರಿಸಿದ್ಮೇಲೆ ಸಭೆಗೆ ಏನಾಯ್ತು, ಎಷ್ಟೋ ವಿಚಾರಗಳು ಕ್ಲಿಯರ್ ಆಗಿ ತಿಳಿಯೋದಕ್ಕೆ ಏನಾಯ್ತು ಅಲ್ಲಿ ಗೊತ್ತಾಯ್ತು. ಅಲ್ಲಿವರೆಗೂ ಅವ್ರಿಗೆ ಎಷ್ಟೋ ವಿಚಾರಗಳು ಏನಾಗಿಲ್ಲ, ಅವ್ರಿಗೆ ಗೊತ್ತಿರಲ್ಲ ಅಲ್ವರ. ಅದರಿಂದ ಈ ಹೋರಾಟ ಅಂತ ಅಂದ್ಬಿಟ್ಟು ಅವರಲ್ಲಿ ಏನೋ ಇತ್ತ ಅಂದರೆ ಇರಲಿಲ್ಲ ರೀ. ಅವ್ರಿಗೆ ಹೋರಾಟ ಹೆಂಗೆ ಗೊತ್ತಾ, ಒಬ್ಬರು ನೋಡಿದ್ರೆ ಇನ್ನೊಬ್ಬನಿಗೆ ಆಯ್ತಾ ಇರಲ್ಲ, ಇನ್ನೊಬ್ರು ನೋಡಿದ್ರೆ ಇವ್ನಿಗೆ ಆಯ್ತಾ ಇರಲ್ಲ, ಅವನೇನು ಅವನಕ್ಕಿಂತ ದೊಡ್ಡವನು ನಾನು, ನನಕ್ಕಿಂತ ದೊಡ್ಡವನು ಇವನು, ಇದು ಇವರಲ್ಲೇ ಹೋರಾಡ್ತಾ ಇದ್ರು ಜಗಳ ಮಾಡ್ಕೊಂಡು ಅಲ್ವರ. ಆದರೆ ತನ್ನೊಳಗಿರೋಂಥ ಹೋರಾಟ ಇತ್ತಾ ಇಲ್ಲ ರೀ. ಅದರ ನಾನೇನು ಮಾಡಬೇಕು ಅಂತ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಯಾರು ಹೇಳಿದ್ರೆ ಅಪೋಸ್ಟಲ್ಸು, ಇಲ್ಲ ಊಟ ತಗೊಂಬರೋದು ಮೀಂಡಿ ಹಿಡಿಯೋರು ಅದರ ಏನು ಮಾಡೋದು, ಯೇಸು ಕ್ರಿಸ್ತನ ಎಲ್ಲರೂ ಹೋಗ್ತಾರೆ ಜೊತೆಗೆ ಹೋಗೋರು ಅಷ್ಟೇ ಹೊರತು ಇವ್ರಿಗೆ ಆ ಒಂದು ಥಾಟ್ಸ್ ಏನ್ರಿ ನಾವು ನಮ್ಮನ್ನು ಜಯಿಸ್ಬೇಕು, ನಮ್ಮನ್ನು ಅಧೀನದಲ್ಲಿ ಇಟ್ಕೊಬೇಕು, ನಾವು ಕ್ರಿಶ್ಚಿಯನ್ ಸ್ವರೂಪದಲ್ಲಿ ಆಗಬೇಕು ಅಂತ ಇವೆಲ್ಲ ತಾಟೇ ಇಲ್ಲ ರೀ.
ಕ್ರಿಸ್ತನ ರಾಜ, ನಾವು ಪಕ್ಕದಲ್ಲಿ ಮಂತ್ರಿಗಳು ತೆಗಿತೀರಿ, ಎಲ್ಲ ನಮ್ಮ ಮುಖಾಂತರ ಬರಬೇಕು, ನಾವೇ VIP ಅಂತ ಥಿಂಕ್ ಮಾಡ್ತಾ ಇದ್ರು ಅವರ. ಸೊ ಅದರಿಂದ ಅಂಟಿಲ್ ಜೀಸಸ್ ಡೈಡ್ ಆನ್ ದ ಕ್ರಾಸ್, ಆಮೇಲೆ ಪೆಂಟಿಕಾಸ್ಟ್ ದಿನ ಪವಿತ್ರಾತ್ಮ ಕೊಡೋ ತನಕ ಏನಾಗಿಲ್ಲ, ಈ ಒಂದು ಹೋರಾಟ ಅಂತಂದ್ಬಿಟ್ಟು ಶುರು ಆಗಿಲ್ಲ. ಅದರ ಯಾವಾಗ ಪವಿತ್ರಾತ್ಮ ಕೊಟ್ರೆ ಅವಾಗ ಏನಾಯ್ತಲ್ಲಿ ಶುರು ಆಯ್ತು. ಆಮೇಲೆ ರ್ಯಾನ್ಸಮ್, ಯಾರಿಗೂ ರ್ಯಾನ್ಸಮ್ ಕೊಡ್ದಿರೋದ್ರಿಂದ ಯಾವ ಧೈರ್ಯದ ಮೇಲೆ ದೇವ್ರು ಹೇಳ್ಬೋದು, ಬರ್ರಪ್ಪ ಪಾಪಿಗಳ ನೀವೆಲ್ಲ ಬರ್ರಿ ಅಂತ ಯಾವ ಧೈರ್ಯದ ಮೇಲೆ ಹೇಳ್ಬೋದು ಅದರ. ಅದಕ್ಕೆ ಕಾನ್ಫಿಡೆನ್ಸ್ ಹೇಳೋದಕ್ಕೆ ಸಾಧ್ಯ ಇಲ್ಲ ರೀ. ಪಾಪ ಎಲ್ಲ ಹೋಗ್ತಾರೆ, ಎಲ್ಲ ಬಿದ್ದೋಗ್ತಾರೆ ಆಲ್ರಿ, ಹಳೆ ಡೆತ್ ಪೆನಾಲ್ಟಿ ಐತೆ ಅಲ್ಲ, ದೇರ್ ಆಲ್ ಕಂಡೆಮ್ ಟು ಡೆತ್. ಏನು ಅವ್ನ ಜೀವಾವಧಿ ಶಿಕ್ಷೆ ಕೊಟ್ಬಿಟ್ಟವ್ರೆ, ಇವತ್ತು ನಾಳೆ ನಾನು ಸಾಯಿಸಾಕಿನ ಆಜ್ಞೆ ಕೊಟ್ಬಿಟ್ಟವ್ರೆ ಅದರ. ಇವಾಗ ಅವನ್ನ ಕಾಪಾಡಬೇಕು ಅಂದರೆ ಹೆಂಗೆ ಸಾಧ್ಯ? ಅವನು ಫಸ್ಟು ಏನು ಮಾಡಬೇಕು, ಆ ದಂಡನೆ ಏನು ಮಾಡಬೇಕು, ವಿಮೋಚಿಸ್ಬೇಕು. ಅದು ರ್ಯಾನ್ಸಮ್ ಮುಖಾಂತರ ಆಯಿತು. ಅದಕ್ಕೆ ರ್ಯಾನ್ಸಮ್ ಕೊಟ್ಟಿದ್ಮೇಲೆ ದೇವ್ರ ಮೊದಲು ಥರ ಡೀಲಿಂಗ್ಸ್ ಮನುಷ್ಯ ಇಲ್ಲ, ಧಾರಾಳ ಕರೀತಾರೆ, ಬರ್ರಿ ಯಾರೋ ನಿಂದ ಬರೋಕ್ಕೆ ಮನ್ಸಿದ್ಯೋ ಬರ್ರಿ, ನನ್ನ ಶಿಲ್ಬೆ ಎತ್ಕೊಂಡೆ ನೋಡಿ ಬನ್ನಿ. ಬಂದವ್ರಿಗೆ ಏನು ಮಾಡ್ತೀನಿ ಏನ್ರಿ, ಜೀವಂತ ಜಯಮಾಲ ಏನು ಮಾಡ್ತೀನಿ ನಿಮಗೆ ಕೊಡ್ತೀನಿ, ಅಮರತ್ವನ ಕೊಡ್ತೀನಿ, ನಿರ್ಲಯತ್ವ ನಿಮ್ಗೆ ಏನು ಮಾಡ್ತೀನಿ ಕೊಡ್ತೀನಿ. ಇದೆಲ್ಲ ಏನ್ರಿ ಹೋರಾಟ ಎಲ್ಲ ನಡಿಬೇಕು ಮೈಂಡಲ್ಲಿ ಅಲ್ವರ. ಸೊ ಈ ಹೋರಾಟ ಅದರ ಪವಿತ್ರಾತ್ಮ ಕೊಡೋ ತನಕ ಯಾರಲ್ಲೂ ಶುರು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಅದಕ್ಕೆ ಇವಾಗ ನಾನು ನಿಮ್ಗೇನೋ ಪ್ರಶ್ನೆ ಕೇಳಿದ್ರೆ ಏನ್ರಿ, ಈ ಥರ ಹೋರಾಟಗಳು ನಿಮ್ಮಲ್ಲಿ ಐತಾ ಇಲ್ವಾ ಹೇಳ್ರಿ. ಕಾನ್ಸಂಟ್ರೇಷನ್ ಮಾಡ್ಕೊಳ್ಳೋ ಬ್ರದರ್ ಸಿಸ್ಟರ್ಸ್, ಈ ಥರ ಹೋರಾಟ ನಿಮ್ಮ ಮೈಂಡಲ್ಲಿ ಐತಾ ಇಲ್ವಾ? ಐತೆ ಬ್ರದರ್. ಐತೆ ಅಲ್ವರ. ಐತಾ ಇಲ್ವಾ ಎಲ್ಲರಿಗೂ? ಐತೆ ಐತೆ. ಇದೆ ಬ್ಯಾಬಿಲೋನ್ ಐತೆ ಬ್ರದರ್. ಐತೆ. ಬ್ಯಾಬಿಲೋನ್ ಇರ್ಬೇಕಾಗಿತ್ತಾ? ಇಲ್ಲ, ಅವಾಗಿರ್ಲಿಲ್ಲ. ಅಲ್ವರ. ಅವಾಗೆಲ್ಲ ಟೆನ್ಷನ್ ಇಲ್ಲ, ಸಭೆಗೆ ಹೋಗೋದು, ಇಟ್ಕೊಂಡು ಹೋಗೋದು, ಸಭೆಗೆ ಕೂತ್ಕೊಳೋದು, ಎದ್ಬರು ಅದೇನು ಹೇಳ್ತಾರೆ ಹೇಳೋದು ಅಷ್ಟೇ, ಜಿಲ ಮುಗೀತು ಅಲ್ಲ. ಒಂಥರ ಸಂತೋಷ ಫೀಲಿಂಗ್ ಆಗ್ಬಿಟ್ರೆ ಅದೇ ನಮ್ಗೆ ಅದೇ ದೇವ್ರ ಪವಿತ್ರ ಆತ್ಮ ಅಷ್ಟೇ ಗೊತ್ತಿದ್ದು ನಮಗೆ ಅದರ. ಬೈಬಲ್ ಬಗ್ಗೆ ಆಸೆ ತಿಳ್ಕೊಬೇಕು, ನಮ್ಮಲ್ಲಿರೋಂಥ ಹೋರಾಟ ಬಗ್ಗೆ ನಾವೆಲ್ಲಿ ತಿಳ್ಕೊಂಡಿದ್ರಿ, ದೇವ್ರು ನಮ್ಗೆ ತಿಳಿಸೂ ಇರಲಿಲ್ಲ. ಯಾಕೆ ಗೊತ್ತಾ, ಅಲ್ಲಿ ಪವಿತ್ರಾತ್ಮ ಇದ್ದೇ ತಾನೆ ಅದರ. ಸೊ ಅದಕ್ಕೆ ಏನ್ರಿ ಡಿಫ್ರೆನ್ಸ್ ಅದರ. ಸೇತಾನ್ ಇದನ್ನೇ ಮಾಡಿದ್ರಿ, ಬ್ಯಾಬಿಲೋನ್ಗೆ ಏನು ತಲೆ ತುಂಬಿಸ್ಬಿಟ್ಟವನೆ, ಕತ್ಲನ್ನ ಬೆಳಕಾಗಿಯೋ, ಬೆಳಕನ್ನ ಕತ್ಲಾಗಿ ಏನು ಮಾಡ್ಬಿಟ್ಟವನೆ ಅಂತ ತೋರಿಸ್ಬಿಟ್ಟವನೆ ಅಲ್ಲರ. ಅದಕ್ಕೆ ಪಾಪ ಅವ್ರು ಅದನ್ನೇನು ಮಾಡ್ಬಿಟ್ಟ ಅಂದ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ ಅಲ್ಲರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಲಿಖಿತ ಓದ್ತೀರಾ? ಓಕೆ, ಲಿಖಿತ ಇಲ್ವಾ? ಓಕೆ, ನೆಕ್ಸ್ಟು ಬೇರೆ ಯಾರಿದ್ದಾರೆ ಬ್ರದರ್ ಸಿಸ್ಟರ್ಸ್ ವಾಲ್ಯೂಮ್ಸ್ ಇರೋರು? ಓದ್ತೀರಾ? ಅನುಷ್ಠ ಓದಿ. ಆದರೆ ಒಬ್ಬರು ಗಮನಿಸಬಹುದಾದದ್ದೇನೆಂದರೆ, ಕಾದಾಟವು ಪ್ರಾರಂಭವಾದಾಗನಿಂದ ಅದು ಪವಿತ್ರಾತ್ಮನ ವಿರೋಧವಾಗಿದ್ದು ಮತ್ತು ಅವುಗಳು ದುರಾತ್ಮನ ಪರವಾಗಿಯೇ ಅವೆ. ಈ ಕದನವು 19 ಶತಮಾನಗಳಿಗೂ ಹೆಚ್ಚು ಕಾಲದಿಂದ ಪ್ರಗತಿಯಲ್ಲಿದ್ದು, ಇಂದು ಜನಸಂಖ್ಯೆಯ ಸ್ವಾಭಾವಿಕ ಹೆಚ್ಚಳದ ಕಾರಣ ಪಾಪದ ದಾಸರುಗಳ ಸಂಖ್ಯೆಯಲ್ಲಿಯೂ ಕದನದ ಪ್ರಾರಂಭದಲ್ಲಿದ್ದುದಕ್ಕಿಂತ ಭಾರಿ ಹೆಚ್ಚಳವಾಗಿದ್ದು, ಇದು ನಾಮಾಂಕಿತ ಕ್ರೈಸ್ತರಿಗಿಂತಲೂ ವಿಪರೀತವಾಗಿ ಹೆಚ್ಚುತ್ತಿದೆ. ಕಂಟಿನ್ಯೂ ಮಾಡಿ ಸ್ಟಾರ್. ಇದಕ್ಕೂ ಹೆಚ್ಚಾಗಿ ದುರಾತ್ಮನು ದ್ವೇಷ ಹಾಗೂ ತಪ್ಪುಗಳು ನಮ್ಮ ಕರ್ತನಲ್ಲಿದ್ದು, ಪವಿತ್ರಾತ್ಮನ ವಿರೋಧವಾಗಿ ಆತನನ್ನು ಕ್ರೂಜೆಗೇರಿಸಿರುವಷ್ಟರ ಮಟ್ಟಿಗೆ ತನ್ನ ಜಯ ಬೇರಿಗಳಿಸಿತು. ಅದೇ ರೀತಿಯಲ್ಲಿ ಅದು ಕ್ರಿಸ್ತನ ದೇಹದ ನಿಷ್ಠಾವಂತ ಅಂಗಗಳ ಮೇಲೆಯೂ ಅವರನ್ನು ತಪ್ಪಾಗಿ ನಿರೂಪಿಸಿ ನಿಂದನೆ ಮಾಡಿ ಅವರೊಂದಿಗೆ ಸಮಯ, ಸ್ಥಳ ಮತ್ತು ಪರಿಸ್ಥಿತಿಗಳಿಗನುಸಾರವಾಗಿ ವಿವಿಧ ರೀತಿಯಲ್ಲಿ ಕೆಟ್ಟದಾಗಿ ವರ್ತಿಸಿದೆ. ಪವಿತ್ರಾತ್ಮನ ಮತ್ತು ಆತನ ನಿಷ್ಠಾವಂತ ಸೇವಕರುಗಳ ಮೇಲೆ ದುರಾತ್ಮನ ಮತ್ತು ಆತನ ಸೇವಕರುಗಳ ಈ ರೀತಿಯ ಆಕ್ರಮಣಗಳ ಉದ್ದೇಶವು ಯಾವಾಗಲೂ ಒಂದೇ ಆಗಿದೆ: ಸತ್ಯದ ಆತ್ಮನ ಪ್ರಭಾವವನ್ನು ಒಳಸಂಚಿನಿಂದ ಕೆಡಿಸುವುದು, ಪವಿತ್ರರನ್ನು ಅಪವಿತ್ರರಂತೆ ಕಾಣುವಂತೆ ಮಾಡುವುದು, ನಿಷ್ಕಲ್ಮಶರು ಮತ್ತು ನಿಸ್ವಾರ್ಥಿಗಳನ್ನು ಕಲ್ಮಶಗಳಿಗೂ ಸ್ವಾರ್ಥಗಳು ಆಗಿ ಕಾಣುವಂತೆ ಮಾಡುವುದು, ಬೆಳಕಿನ ಬದಲು ಕತ್ತಲೆಯನ್ನುಂಟು ಮಾಡುವುದು, ಅಪವಿತ್ರರಾದ ದಾಸರುಗಳು
ತಾವು ಏನು ಮಾಡುತ್ತಿದ್ದೇವೆಂಬುದನ್ನು ಎಂದಿಗೂ ಅರಿಯರು. ಅವರುಗಳು ದುರಾತ್ಮನೊಂದಿಗೆ ದ್ವೇಷ ಮತ್ತು ಹೊಟ್ಟೆ ಕಿಚ್ಚಿನ ಕಚ್ಚಾಟದ ಆತ್ಮದೊಂದಿಗೆ ಪ್ರೇರೇಪಿಸಲ್ಪಟ್ಟವರಾಗಿದ್ದಾರೆ. ಇವುಗಳು ಅವರನ್ನು ಕುರುಡರನ್ನಾಗಿ ಮಾಡಿಬಿಡುತ್ತವೆ. ಹೀಗಾಗಿ ಅವರು ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು. ಹೀಗಾಗಿ ಅವರು ಆಗಾಗ್ಗೆ ನಿಶ್ಚಯವಾಗಿ ತಾವು ದೇವರ ಸೇವೆಯನ್ನು ಮಾಡುತ್ತಿದ್ದೇವೆಂದು ತಪ್ಪಾಗಿ ಭಾವಿಸಿಕೊಳ್ಳುತ್ತಾರೆ. ಪವಿತ್ರ ಆತ್ಮನಿಗೆ ಈ ರೀತಿಯ ಸೋಲು ಏತಕ್ಕಾಗಿ? ಇದು ಯಾವಾಗಲೂ ಇದೇ ರೀತಿಯಲ್ಲಿ ಇರುತ್ತದೋ? ಓಕೆ, ಥ್ಯಾಂಕ್ ಯು ಸರ್. ಸದ್ಯ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಏನಂತ ನೋಡ್ತೀನಿ ಅಂದರೆ, ಈ ಪ್ಯಾರಾಗ್ರಾಫಲ್ಲಿ ಈ ಈ ಪವಿತ್ರಾತ್ಮ ಸಭೆಗೆ ಪೆಂಟಿಕಾಸ್ಟಲ್ ಕೊಟ್ಟವಾಗ ಆದಿ ಸಭೆಯಲ್ಲಿ ಅಪೋಸ್ತಲರು ಮತ್ತು ಅವಾಗಿರೋಂಥ ಸಭೆ ಡೆವಲಪ್ಮೆಂಟಲ್ಲಿ ಅವರಲ್ಲಿರೋಂಥ ಹೋರಾಟಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ಲಾಸ್ಟ್ ಸ್ಟೇಜಲ್ಲಿ ಅಂತ್ಯಕಾಲದಲ್ಲಿ ಇರೋಂಥ ದೇವ್ರ ಮಕ್ಕಳ ಸಭೆ ಭಾಗದಲ್ಲಿ, ಅಂದರೆ 7ನೇ ಸಭೆ ಭಾಗದಲ್ಲಿ ಈ ಮೈಂಡಲ್ಲಿರೋಂಥ ಹೋರಾಟ ತುಂಬ ಅಧಿಕವಾಗಿದೆ ಅಂತ ಹೇಳ್ತಾರೆ. ಯಾಕೆ, ಏನು ಕಾರಣ? ಒಂದು ಕಾರಣ ಏನಪ್ಪ ಅಂದರೆ ಏನ್ರಿ, ಜನಸಂಖ್ಯೆ ಏನಾಗಿದೆ, ಜಾಸ್ತಿ ಆಗಿದೆ. ಅದರ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಾವು ಅಧಿಕವಾಗಿರೋ ಒಂದು ಜನಗಳ ನಡುವೆ ಏನು ಮಾಡೋಕ್ಕಾಗ್ತದೆ, ನಾವು ಮೂವ್ ಮಾಡಬೇಕಾಗ್ತದೆ. ಅದರ ಅದರಿಂದ ನಮ್ಗೇನಾಗ್ತದೆ ಅಂತಂದರೆ ಹೋರಾಟ ಏನ್ರಿ ಜಾಸ್ತಿ. ಅದರ ಇವಾಗ ನಾವು ಒಬ್ಬರೇ ಇದ್ದರೆ ಏನ್ರಿ ಹೋರಾಟ ಏನ್ರಿ ಕಮ್ಮಿ. ನಾವು ಇವಾಗ ಅಧಿಕವಾಗಿ ಜನಗಳ ನಡುವೆ ಇಲ್ದಿರ ಇದ್ದರೆ ಅವ್ರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಏನಾಗಲ್ಲ, ಜಾಸ್ತಿ ಆಗಿ ಬಿಡಲ್ಲ. ಅಫ್ಕೋರ್ಸ್ ಅದು ಬಿಟ್ಟು ಸೇತನ ನಮ್ಮ ಆಲೋಚನೆಗಳಿಗೆ ಕೊಡ್ತಾನೆ. ಆದರೂ ಕೂಡ ನಮಗೆ ಸೇತನೆ ಅಧಿಕವಾಗಿ ಮೋಟಿವೇಟ್ ಮಾಡೋದು ಇವಾಗ ಏನ್ರಿ ಹೆಂಗೆ ಅಂದರೆ, ನಮ್ಮ ಸುತ್ತಲೂ ಮುತ್ತಲು ಇರೋ ಜನಗಳ ಮುಖಾಂತರ ಏನು ಮಾಡ್ತಾರೆ, ನಮ್ಗೆ ಏನು ಮಾಡ್ತಾರೆ, ಮೈಂಡ್ ಡಿಸ್ಟರ್ಬ್ ಮಾಡೋದು, ನಮಗೆ ಅಟ್ಯಾಕ್ ಮಾಡೋದು, ನಮಗೆ ತೊಂದರೆಗಳು ಕೊಡೋದು. ಅದರ ಏನ್ರಿ ನಮ್ಮ ಒಂದು ಕಾನ್ಸಂಟ್ರೇಷನ್ನ ಡಿಸ್ಟರ್ಬ್ ಮಾಡೋದಕ್ಕೆ, ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಏನು ಮಾಡ್ತಾನೆ, ಫುಲ್ಲು ಪ್ರಯತ್ನ ಮಾಡ್ತಾನೆ. ಆದರೆ ಅದು ಯೋಚನೆ ಮಾಡಿರ್ತೀನಿ, ಆದಿ ಕಾಲದಲ್ಲಿ ಅಪೋಸ್ತಲರು ಸೇರ್ಬೇಕಾದ್ರೆ ಈ ಥರ ಇತ್ತಾ? ಯೋಚನೆ ಮಾಡಿರ್ತೀನಿ, ಏನು ಕಾಮ್ ಆಗಿತ್ತು, ಏನು ಪೀಸ್ಫುಲ್ ಆಗಿತ್ತು. ಅದರ ಈ ಥರ ಮೈಂಡ್ ಡಿಸ್ಟರ್ಬೆನ್ಸ್ಗಳೆಲ್ಲ ಇಲ್ಲ, ಇಲ್ಲವೇ ಇಲ್ಲ ಅಲ್ವರ. ಯಾಕಂದರೆ ಅವಾಗ ಈ ಒಂದು ಮೈಂಡಲ್ಲಿ ಇರೋಂಥ ಹೋರಾಟಕ್ಕಿಂತ ಫಿಸಿಕಲ್ ಆಗಿರೋಂಥ ಹೋರಾಟಗಳೇನ್ರಿ, ಯಾವನು ಬಂದು ಸಾಯಿಸ್ಬಿಡ್ತಾರೋ, ರೋಮನ್ಸ್ ಬಂದು ಅಟ್ಯಾಕ್ ಮಾಡಿಬಿಡ್ತಾರೋ, ಅದರ ಯಹೂದ್ಯರು ಬಂದು ಹೊಡೆದಾಕ್ಬಿಡ್ತಾರೋ, ಸಾಯಿಸಾಕ್ಬಿಡ್ತಾರೋ ಅಂತ ಇದೇ ಒಂದು ಏನಾಗಿತ್ತು, ಈ ಒಂದು ಹೋರಾಟನೇ ಅಧಿಕವಾಗಿತ್ತು ಹೊರತು. ಇವಾಗ ನಮಗೇನಾಗಿದೆ ಅಂದರೆ ಜನಸಂಖ್ಯೆಗಳನ್ನು ಏನು ಮಾಡ್ಬೇಕು, ನಾವು ಮೂವ್ ಮಾಡ್ತೈತ್ರಿ. ದಿನ ಕೆಲಸ ಮಾಡೋ ಸಂದರ್ಭಗಳಲ್ಲಿ, ಸಂಬಂಧಿಕರ ಸಂದರ್ಭಗಳಲ್ಲಿ ಅಲ್ವರ, ಎಲ್ಲ ಒಂದು ವಿಚಾರಗಳಲ್ಲಿ ನಮ್ಗೆ ಫೈಟು. ಆಮೇಲೆ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂತ ನೋಡ್ತೀವಿ ಅಂದರೆ ನಾಮಿನಲ್ ಕ್ರಿಶ್ಚಿಯಾನಿಟಿ. ಅವಾಗಿತ್ತ ನಾಮಿನಲ್ ಕ್ರಿಶ್ಚಿಯನ್ಸು? ಯೋಚನೆ ಮಾಡಿರ್ತೀನಿ, ಅಪೋಸ್ತಲರು ಎಲ್ಲ ಶುರು ಮಾಡ್ಬೇಕಾರೆ ಇಲ್ವೇ ಇಲ್ಲ. ಕ್ರೈಸ್ತ ಹೆಸರಿಗಾಗಿರೋಂಥ ಕ್ರೈಸ್ತವ್ರ ಪಂಗಡನೇ ಇಲ್ಲ ರೀ. ಏನ್ರಿ ಯೋಚನೆ ಮಾಡ್ತೀನಿ, ಏನು ಫ್ರೀ ಆಗಿರ್ಬೇಕಲ್ವ, ಮೈಂಡ್ ಏನು ಫ್ರೀ ಆಗಿರ್ತಾರೆ ಯೋಚನೆ ಮಾಡ್ತೀನಿ. ಯಹೂದ್ಯರಿಂದ ಯೆರೂಸಲೇಮಿಂದ ಸುವಾರ್ತೆ ಹಂಗೆ ಹಂಚ್ಕೊಂಡು ಹೋಗ್ತಾ ಇರ್ಬೇಕಾರೆ ಹೋಗ್ತಾ ಹೆಂಗೆ ಹೋಗ್ತೋ ಅದರ ಏನ್ರಿ ಎಲ್ಲ ಶಿಪ್ಪಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು. ಜನಸಂಖ್ಯೆ ಜಾಸ್ತಿ ಇಲ್ಲ, ಎಲ್ಲಿ ಯಾರು ಇಂಟ್ರೆಸ್ಟ್ ಇರೋರು ಅಲ್ಲೋ ಮೂಲೆಯಲ್ಲಿ ಸ್ವಲ್ಪ ಜನ ಸಿಕ್ಕಿರೋರು. ಏನ್ರಿ ಎಷ್ಟು ಚೆನ್ನಾಗಿತ್ತು, ಮೈಂಡ್ ಎಷ್ಟು ಫ್ರೀ ಆಗಿರ್ತೈತಲ್ವ. ಇವಾಗ ಹೆಂಗಿದೆ ಅದರ ಏನ್ರಿ, ಎಲ್ಲಿ ನೋಡಿದ್ರು ಏನ್ರಿ ನಾಮಿನಲ್ ಕ್ರಿಶ್ಚಿಯನ್ಸು. ಏನೋ ಒಂದು ವಿಟ್ನೆಸ್ ಮಾಡ್ಬೇಕಾರೆ, ಒಂದು ಸತ್ಯ ಹೇಳೋಕೆ ಎಷ್ಟು ಹೋರಾಟ ಮಾಡ್ಬೇಕ್ರಿ. ಅದರ ಒಂದು ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಎಷ್ಟು ಎಕ್ಸ್ಪ್ಲನೇಷನ್ ಕೊಡಬೇಕು. ಯಾಕೆ ಅಂದರೆ ಅವನ್ನ ಕನ್ವಿನ್ಸ್ ಮಾಡಬೇಕು. ಇವೆಲ್ಲ ಹೋರಾಟನ ಅಂತಾರೆ, ಇವೆಲ್ಲ ಹೋರಾಟನೇ ರೀ. ಇಷ್ಟೆಲ್ಲ ಈಸಿಯಾಗಂಥ ಕೆಲಸಗಳು ಅಲ್ಲ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಮ್ಮ ಒಂದು ಬ್ರದರ್ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಕೂಡ ಏನು ಮಾಡ್ತಾರೆ, ಅಲ್ಲಿ ಅನೇಕ ವಿಚಾರಗಳು ಏನು ಮಾಡ್ತಾರೆ ಹೇಳ್ತಾರೆ. ಆಲ್ರೆಡಿ ನಾವು ಓದಲ್ಲ ಪಾಯಿಂಟ್ಸ್ಗಳು. ಕೆಟ್ಟದನ್ನ ಒಳ್ಳೇದಾಗಿಯೋ, ಒಳ್ಳೇದನ್ನ ಕೆಟ್ಟದಾಗಿಯೋ ಏನು ಮಾಡ್ತಾರೆ, ನಾವು ಪ್ರೆಸೆಂಟ್ ಮಾಡಿ ಏನ್ರಿ ಅಪವಿತ್ರತರೇನ ಅದನ್ನೇ ಪವಿತ್ರ ಸ್ಟ್ಯಾಂಡರ್ಡ್ ಆಗಿ ಏನು ಮಾಡ್ತಾನೆ, ಫಿಕ್ಸ್ ಮಾಡ್ಬಿಡ್ತಾನೆ ರೀ. ಅದೇನಂತ ಅಂದರೆ ನಮ್ಮದು ಒಂದು ಮನ್ನಲ್ಲಿ ನಮ್ಮ ಬ್ರದರ್ಸಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ. ನಾವು ಏನ್ರಿ ಲೋಕ ಜನಗಳ ಜೊತೆ ಬೆರ್ತೋಗ್ಬಾರ್ದು ಅಂತ ಹೇಳ್ತಾರೆ. ಅದರ ಇದು ಇಸ್ರೇಲ್ ಜನಗಳಿಗೆ ಕೊಟ್ಟಂಥ ಪ್ರಮಾಣ. ಯಾಕೆ ಬೆರಿಬಾರ್ದು, ಏನು ತಪ್ಪು? ನಾವು ಲೋಕದ ಜೊತೆಗೆ ಯಾಕೆ ಬೆರಿಬಾರ್ದು? ಅದರ ಎಷ್ಟು ಉದಾಹರಣೆಗೆ ಕ್ರೈಸ್ತವರ ಇದೆ ತಗೊಳ್ಳಿ, ಹೆಸರಿಗಾಗಿರೋಂಥ ಕ್ರೈಸ್ತವ್ರ ಜೊತೆ ನಾವ್ಯಾಕೆ ಬೆರಿಬಾರ್ದು? ಏನು ತಪ್ಪಾಗ್ತದೆ, ಏನಾಗ್ತದೆ ಅಂತ ಹೇಳ್ತಾರೆ ಅಂದರೆ ಬ್ರದರ್ಸಲ್ಲೂ, ನಾವು ಅವ್ರ ಜೊತೆ ಬೆರ್ತಾವಾಗ ನಮ್ಮ ಸೋದರಿಗಳ ಸತ್ಯ ಅಂತ ಮಕ್ಕಳುಗಳನ್ನ ಬಿಟ್ಟು ಅವ್ರ ಜೊತೆ ಅಧಿಕವಾಗಿ ಬೆರ್ತಾವಾಗ ಏನಾಗ್ತದೆ ಅಂದರೆ ನಮಗೆ ಅವ್ರ ಸ್ಟ್ಯಾಂಡರ್ಡೇ ಸರಿ ಅಂತ ಅನ್ಸ್ಬಿಡ್ತಾರೆ ರೀ. ಯಾಕಂದ್ರೆ ನಾವು ಯಾವಾಗ ಅವ್ರ ಜೊತೆಗೆ ಇರೋದ್ರಿಂದ ನಮ್ಗೇನು ಅನ್ಸ್ಬಿಡ್ತದೆ ಅಂದರೆ, ಓ ಕರೆಕ್ಟು, ಸರಿಯಾಗಿದೆ, ಸಮಾನವಾಗಿದೆ, ಈಕ್ವಲ್ ಆಗಿದೆ. ಸೊ ನಮ್ಮ ದೃಷ್ಟಿಯಲ್ಲಿ ಏನಾಗ್ಬಿಡ್ತಾರೆ, ಅಲ್ಟಿಮೇಟ್ ಆಗಿ ಅದೇ ಒಂದು ದೇವ್ರದ್ದು ಸ್ಟ್ಯಾಂಡರ್ಡು ಅಂತ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತಾರೆ.
ಆವಾಗ ನಮ್ಗೇನು ಅನಿಸ್ತಾರೆ ಅಂತಂದರೆ ಈ ಥರ ಎಲ್ಲ ತುಂಬ ಒಂದು ಏನ್ರಿ ಸೀರಿಯಸ್ ಕೊಟ್ಟು ಇಷ್ಟೊಂದೆಲ್ಲ ನಾವು ದೇವ್ರಿಗಾಗಿ ತ್ಯಾಗ ಮಾಡಿ ಕಾನ್ಸಂಟ್ರೇಷನ್ನಲ್ಲಿ ಇಷ್ಟೊಂದೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಅನ್ಸ್ಬಿಡ್ತದೆ. ಅವಾಗ ಏನಾಗ್ತೀರಿ ಅಂತಂದರೆ ನಮಗೆ ಸುಳ್ಳು ಹೆಂಗೆ ಕಾಣಿಸ್ತದೆ, ಸತ್ಯ ಥರ ಕಾಣಿಸ್ಬಿಡ್ತಾರೆ. ಯಾವ್ದಾರ ಸತ್ಯ ಏನಾಗ್ಬಿಡ್ತಾರೆ, ಸುಳ್ಳಿನ ಥರ ಕಾಣಿಸ್ಬಿಡ್ತಾರೆ. ಅದಕ್ಕೆ ನೀವು ಚೆನ್ನಾಗಿ ನೆನೆಸ್ಕೊಳ್ಳಿ, ಇಸ್ರೇಲ್ ಜನಗಳು ಕಾನಾನ್ ದೇಶಕ್ಕೆ ಬಾರ್ಡ್ರಿಗೆ ಹೋದವ್ರು ಏನಕ್ಕೆ ವಾಪಸ್ ಓಡಬೇಕು ಅಂತ ಮನ್ಸು ಬಂತು ಇವ್ರಿಗೆ. ಬೈಬಲಲ್ಲಿ ಓದಿದ್ರೆ ಯಾವ ಜನಗಳು ಗೊತ್ತಾ ನೋಡಿ, ವಾಕ್ಯ ತುಂಬ ಚೆನ್ನಾಗಿದೆ. ಅರಣ್ಯಕಾಂಡ ಓದ್ರಿ ಅಂತೀನಿ. ಅರಣ್ಯಕಾಂಡದಲ್ಲಿ ಒಂದು ನಿಮಿಷ 11:4 ಓದ್ರಿ ಯಾರಾದ್ರು. 11:4 ಅರಣ್ಯಕಾಂಡ 11:4 ಓದಿ. ಓದ್ರಿ ಯಾರಾದ್ರ. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಹಾ ಇಸ್ರಾಯೇಲರು ಕೂಡ ಹಾ ಓದಿ. ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು ಮಾಂಸವು ನಮಗೆ ಹೇಗೆ ಲಭಿಸಿತು? ಹಾ ನೋಡ್ರ, ಯಾರಂತೆ ಇವನ್ನ ಕೆಡಿಸಿದ್ಯಾರೋ, ಇವ್ರು ಮೋಟಿವೇಟ್ ಮಾಡಿದ್ಯಾರು ಹೇಳಿ? ಇಸ್ರೇಲ್ ಜನಗಳ ಅಲ್ಲ ರೀ. ನೋಡ್ರ, ಬೈಬಲ್ ಏನು ಹೇಳ್ತಾರೆ, ಯಾವ ಜನಗಳಂತೆ ಅಲ್ಲಿ ಬೇರೆ ಇತರರು ಅಂದ್ರೆ ಯಾರು ಇವರು ಯಹೂದ್ಯರಲ್ಲ ರೀ. ಐಗುಪ್ತ ದೇಶದಲ್ಲಿ ಬರೀ ಯಹೂದ್ಯರು ಸೇವಾ ಎಂತ ದಾಸರಾಗಿರಲ್ಲ ರೀ, ಅನೇಕ ಜನಗಳೇನಾಗಿದ್ರು ದಾಸರಾಗಿದ್ರು. ಇವರು ದಾಸತ್ವದಲ್ಲಿ ಬಿಡುಗಡೆ ಆಗೋದು ನೋಡ್ಬಿಟ್ರು, ಇವ್ರೇನು ತಿಳ್ಕೊಟ್ರು, ಇದು ನಮ್ಗೆ ಚಾನ್ಸ್ ಅಪ್ಪ, ಎಸ್ಕೇಪ್ ಆಗ್ಬಿಡೋಣ ಅಂತೇನಾದ್ರು ಅವರು. ಯಾಕೆ ಇವರೆಲ್ಲ ಹೋಗ್ಬಿಟ್ಟ ಅಂದ್ರೆ ನೆಕ್ಸ್ಟ್ ಇನ್ಯಾರಿಗೆ ಕೆಲಸ ಕೊಡ್ತಾನೆ ಫೇರೋ? ಉಳಿದಿರೋದು ನಮಗೂ ಹಿಂಸೆ ಕೊಡೋಕೆ ಶುರು ಮಾಡ್ತಾನೆ. ಅದಕ್ಕೆ ಬೇಡ, ನಾವು ಜೊತೆಗೆ ಏನು ಮಾಡೋಣ, ಎಸ್ಕೇಪ್ ಆಗೋಣ. ಇವ್ರೇನು ಮಾಡಿ ಇವರು ಎಸ್ಕೇಪ್ ಆಗಿ ಬಂದ್ಬಿಟ್ರು. ಆದರೆ ಇವ್ರು ಬಂದರು, ದೇವ್ರ ಮೇಲೆ ಏನಿಲ್ಲ, ಇವರಿಗೆ ನಂಬಿಕೆ ಇಲ್ಲ, ದೇವ್ರ ಮೇಲೆ ಭರವಸೆ ಇಲ್ಲ, ದೇವ್ರ ಮೇಲೆ ಪ್ರೀತಿ ಇಲ್ಲ. ಇವರೇ ಇಸ್ರೇಲ್ ಜನಗಳಿಗೆ ತಲೆ ಕೆಡಿಸಿರೋದು. ಏನ್ರಿ, ವಿಗ್ರಹಾರಾಧನೆ ಮಾಡೋಣ, ಮೋಸಸ್ ಹೋಗ್ಬಿಟ್ರು, ಮೋಸಸ್ ಯಾರು ನಮ್ಗೆ ಗೊತ್ತಿಲ್ಲ, ಬರ್ತಾನೋ ಇಲ್ಲೋ ಅಲ್ವರ, 40 ದಿವಸ 40 ಹಗಲು ರಾತ್ರಿ ಆಗೋಯ್ತು ಅಲ್ವರ. ಏನ್ರಿ, ಚಿನ್ನದ ಬಸವನ್ ಮಾಡಿದ್ರು, ಡ್ಯಾನ್ಸ್ ಆಡಿದ್ರು ಅಲ್ವರ, ಏನು ಮಾಡಿದ್ರು, ಇವೆಲ್ಲ ಕೆಲಸ ಏನು ಮಾಡಿದ್ರು, ಗೋಡುಗೊಟ್ಟೆ ಶುರು ಮಾಡಿದ್ದು ಎಲ್ಲ ಇವರೇ. ಮಾಂಸ ಬೇಕು ಅಂತಾನೆ ಯಾರೋ ತವಕಪಟ್ಟಿದ್ದು ಇವ್ರು ನೋಡ್ಬಿಟ್ಟು ಏನಾಗ್ಬಿಡ್ತೀವಿ ಇವ್ರಿಗೆ, ಹೌದು ಕರೆಕ್ಟು, ನಾವು ಏನು ಮಾಡೋಣ, ಇವರು ಆಳಕ್ಕಿವೆ ಶುರು ಮಾಡೋದಂತೆ ಅದರ. ನೋಡ್ರ, ಅದಕ್ಕೆ ಏನಂತಾರೆ, ದೇವ್ರ ಮಕ್ಕಳು ಲೋಕದ ಜೊತೆಗೆ ಏನಾಗ್ಬಿಡ್ದು, ಸೇರ್ಕೊಳಕ್ಕೆ ಹೋಗ್ಬಾರ್ದ್ರಿ. ಬ್ಯಾಬಿಲೋನ್ ಜೊತೆ ಕೂಡ ಏನಾಗಬೇಕು, ಎಷ್ಟೇ ಸೋದರ ಸೋದರಿಲಿ ಪ್ರೀತಿ ಇರಲಿ ಏನಿರಲಿ, ಅದರ ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಹೇಳ್ತೀನಿ, ನಮ್ಮ ಸ್ವಂತ ಬಂಧು ಬಳಗ ಇದ್ದರೂ ಸರಿ ಏನು ಮಾಡಕ್ಕೆ ಹೋಗ್ಬಾರ್ದು, ಇಜ್ಜೋಡರಾಗಿ ನಡಿಬಾರ್ದು. ಬೈಬಲ್ ಹೇಳ್ತಾರೆ, ಕತ್ಲಿಗೂ ಬೆಳಕಿಗೂ ಏನೋ ಐಕ್ಯತೆ ಏನು ಅಲ್ಲರ, ಸುಳ್ಳಿಗೂ ಸತ್ಯಕ್ಕೂ ಐಕ್ಯತೆ ಏನು, ಸೇತಾನ್ಗೂ ಏನು ಕ್ರಿಸ್ತನ್ಗೆ ಏನು ಏನಿದೆ ಒಡನಾಟ ಇದೆಯಾ? ಒಡನಾಟ ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ ಒಡನಾಟ ಇದೆಯಾ? ಇಲ್ಲೇ ಇರಬಾರ್ದ್ರಿ. ಅದಕ್ಕೆ ಸೇತಾನ್ ಏನು ಮಾಡ್ತಾನೆ, ಕಾನ್ಸಿಕ್ರೇಟೆಡ್ನ ಅನ್ಕಾನ್ಸಿಕ್ರೇಟೆಡ್ ಮುಖಾಂತರ ಮಾಡೋದವನು ಅಟ್ಯಾಕ್ ಮಾಡೋದು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಲೋವರಿಂಗ್ ದ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ. ಇನ್ನು ಇನ್ಫ್ಯಾಕ್ಟ್ ಹೆಂಗಾಗ್ಬಿಡ್ತಾರೆ ಅಂದರೆ ಏನ್ರಿ, ಇವಾಗ ಸ್ವಲ್ಪ ಎಲ್ಲ ಡೈಲ್ಯೂಟ್ ಆಗ್ಬಿಟ್ಟಾರೆ. ನನ್ಗೆ ಗೊತ್ತಿರಂಗೆ ನಾವು ಸತ್ತಿಗೆ ಬರ್ಬೇಕಾರೆ, ನಾವೆಲ್ಲ ಯಂಗ್ಸ್ಟರ್ಸ್ ಆಗಿರ್ಬೇಕಾರೆ ಏನ್ರಿ ಎಲ್ಲ ಹೆಂಗಿರ್ತಾ ಇದ್ರು ಬ್ರದರ್ಸ್ ಸಿಸ್ಟರ್ಸ್ ಅಂತಂದರೆ, ಸ್ಯಾಕ್ರಿಫೈಸ್ ಮಾಡೋಕ್ಕೇನ್ರಿ ಯಾವತ್ತು ಸಿದ್ಧವಾಗ್ತಾ ಇದ್ರು, ಅಷ್ಟು ಹುಮ್ಮಸ್ಸು, ಅಷ್ಟು ಆಸಕ್ತಿ. ಅರೆ ಇವಾಗ ಬರೋಂಥ ಜನ್ರೇಷನ್ನಲ್ಲಿ ಅದು ತುಂಬ ಕಮ್ಮಿ ರೀ. ತ್ಯಾಗ ಮಾಡೋಂಥ ಮನೋಭಾವನೆ ಏನಾಗಿರಲ್ಲ, ಇರಲ್ಲ. ಈಗೋ, ಪ್ರೈಡು, ಅಹಂಕಾರ, ಹೆಮ್ಮೆ, ತಂದು, ಕಾಂಪಿಟೇಷನು, ದ್ವೇಷ, ಹೊಟ್ಟೆ ಕಿಚ್ಚಾಗಿರ್ತಾರೆ ಎಲ್ಲ ಇದೆ. ಇವಾಗ ಏನಾಗ್ಬಿಡ್ತಾರೆ ಅಂತಂದರೆ ಏನ್ರಿ, ಇವಾಗ ನಾವು ಆ ಕಾಲದಲ್ಲಿ ಬರ್ಬೇಕಾದ್ರೆ ಏನು ಜನ್ರೇಷನ್ ಇತ್ತೋ, ಈ ಜನ್ರೇಷನ್ ಹೊಟ್ಟೋಗ್ಬಿಟ್ರೆ ನೆಕ್ಸ್ಟು ಇರೋ ಜನ್ರೇಷನ್ ಯಾವ ಥರ ಪಿಕ್ಚರ್ ಬರ್ತಾರೆ ಅಂತಂದರೆ, ಈ ಈ ಏನಂತಾರೆ, ಈ ಸತ್ಯದಲ್ಲಿ ಪಕ್ವಾಗಿಲ್ಲ ಗೊತ್ತಾ, ಈ ಮೆಚ್ಯೂರ್ಡ್ ಆಗಿ ಇಲ್ದಿರಂಥ ಈ ಸೋದರಿಗಳು ನೋಡ್ಬಿಟ್ಟು ಏನಾಗ್ಬಿಡ್ತಾನೆ, ಇದೇ ಸ್ಟ್ಯಾಂಡರ್ಡ್ ಅಪ್ಪ ಅಂತ ಅನ್ಸ್ಬಿಡ್ತಾರೆ ಬೈಬಲ್ ಸ್ಟೂಡೆಂಟ್ಸಲ್ಲಿ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಅಮೇರಿಕಲ್ಲಿ ಏನ್ರಿ, ಸೋದರಿಗಳಲ್ಲಿ ಕಾನ್ಸಂಟ್ರೇಷನ್ ಮಾಡೋರೇ ಇಲ್ಲ ರೀ. ಯಾರ್ಯಾರು ಕಾನ್ಸಂಟ್ರೇಷನ್ ಮಾಡ್ಕೊಂಡವ್ರು ಅವರೆಲ್ಲ ಬಂದ್ಬಿಟ್ಟು ಎಲ್ಲ ವಯಸ್ಸಾದವರು ಏನ್ರಿ, ಎಲ್ಲ ಇವಾಗೆಲ್ಲ ಬಂದ್ಬಿಟ್ಟು 60, 70, 80 ಬಂದ್ಬಿಟ್ಟವ್ರೆಲ್ಲ. ಏನೋ ಇನ್ನೊಂದು ಸ್ವಲ್ಪ 10 ವರ್ಷ ಮ್ಯಾಕ್ಸಿಮಮ್ ಎಲ್ಲ ಓಡಾಡಿ ಮುಗಿಸ್ಬಿಡ್ತಾರೆ. ಈಗ ಹೆಂಗೆ ಜನ್ರೇಷನ್ನು ಒಬ್ಬರು ಸತ್ತಿಲ್ಲ ಏನಾಗಿಲ್ಲ
ಇಲ್ಲ. ಇವ್ರ ಮಕ್ಳಾಗ್ಲಿ ಮೊಮ್ಮಕ್ಳಾಗ್ಲಿ ಇದ್ರೂ ಸರಿ ಸುಮ್ಮನೆ ಒಂದು ನಾಮಕಾವಸ್ಥೆ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಏನು ಮಾಡ್ತಾರೆ ಅಪ್ಪ ಅಮ್ಮ ಇಂತಾಗಿನ ಅಲ್ಲಿ ಸಭೆ ಕೊಂಡೋಗ್ಬಿಡ್ತಾರೆ, ಬೈಬಲ್ ಇಟ್ಕೊಂಡ್ಬರ್ಬೇಕು, ಸುಮ್ಮನೆ ಏನು ಮಾಡ್ತಾರೆ ಬರ್ತಾರೆ ಅಷ್ಟೇ ಹೊರತು ಇವರಲ್ಲಿ ನಿಜವಾಗ್ಲೂ ಆ ದೇವ್ರ ವಾಕ್ಯದ ಒಂದು ಆಸಕ್ತಿ ಪ್ರೀತಿ ದೇವ್ರ ವಾಕ್ಯ ಬಾಯಿನಲ್ಲಿ ಏನು ಮನಸ್ಸಲ್ಲಿ ಏನಿಲ್ಲ. ಇಲ್ಲ ಸುಮ್ಮನೆ ಬಾಯಿಪಾಠಿಕವಾಗಿ ಇವರು ಏನಂತಾರೆ ಮಾತಾಡ್ತಾರೆ. ನೋಡಿ ಬೈಬಲ್ ಐತರ ವಾಕ್ಯ ಇಲ್ಲಿ ಯೆಶಾಯ 28 ನೋಡ್ರಿ, ಒಂದು ನಿಮಿಷ. 29:13 ಓದಿ. ಓದ್ರಿ ಯೆಶಾಯ 29:13. ಮತ್ತು ಯೆಹೋವನು ಈ ಜನರ ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ನೋಡ್ರ ಎಷ್ಟು ಕ್ಲೀನಾಗಿ ಪಕ್ಕ ಅಪ್ಲೈ ಆಗ್ತದೆ ಇದು. ಅದರ ಈ ಜನ್ರೇಷನ್ಗೆ ಫ್ಯೂಚರಲ್ಲಿ ಅಂತೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸ್ತದೆ ಬಿಡ್ರಿ ಇದ್ದೀರಿ. ಅದರ ಏನ್ರಿ ಮನುಷ್ಯರು ಹೇಳ್ಕೊಟ್ಟಂತ ಒಂದು ಏನ್ರಿ ಭಯಭಕ್ತಿ ಮಾತ್ರ ನಮ್ಮನ್ನು ನೋಡಿಸ್ತಾರೆ. ಯಾಕೆ ಅಪ್ಪ ಅಮ್ಮ ಭಯಭಕ್ತಿಸಲ್ಲ, ಅದಕ್ಕೆ ಹೇಳ್ಕೊಬಿಡ್ತಾರೆ ಭಯಭಕ್ತಿಯಾಗಿರ್ಬೇಕು ಅಂತ ಅಷ್ಟೇ ಅಲ್ವರ. ಅವ್ರ ಮನ್ಸಲ್ಲಿ ನಿಜವಾಗ್ಲೂ ನಾನು ದೇವ್ರಿಗೋಸ್ಕರ ಇರಬೇಕು ಅಂತ ಅಂದ್ಬಿಟ್ಟು ಆ ಕಾನ್ಸೆಪ್ಟ್ ಏನ್ರಿ ಕಮ್ಮಿ ಆಗ್ಬಿಡ್ತಾರೆ. ಅದರ ಮನುಷ್ಯರು ಹೇಳ್ಕೊಟ್ಟಂತ ಬಾಯಿಪಾಠ ಅದರ ಮಾತುಗಳು ಅದನ್ನೇ ಮಾತಾಡ್ತಾರೆ ಅಷ್ಟೇ ಹೊರತು ಮನಸ್ಸಿಂದ ಸತ್ಯನಾಗಲ್ಲ, ಬರಲ್ಲ. ಕೀರ್ತನೆ 15 ಹೇಳ್ತಾರೆ, ಯೆಹೋವನ ಪರ್ವತದಲ್ಲಿ ಯಾರು ವಾಸಿಸುವನು, ಯಾರು ಮನ್ಸಾರೆ ಏನ್ ಮಾತಾಡ್ತಾನೆ. ಯಾರಿಗೂ ಗೊತ್ತಿಲ್ವಾ ಕೀರ್ತನೆ 15? ಓದ್ರಿ ಕೀರ್ತನೆ 15 ಓದ್ರಿ. 15 ಹ್ಮ್ ಯೆಹೋವನ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕೆಂದರೆ ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನ ಮನಸ್ಪೂರ್ವಕವಾಗಿ ಸತ್ಯವಚನ ಆಡೋನು ಏನ್ರಿ. ಸತ್ಯನ ಹೆಂಗ್ ಮಾತಾಡ್ಬೇಕು ಅಂದ್ರೆ ಮನಸ್ಪೂರ್ವಕವಾಗಿ ಏನ್ರಿ ಮನಸ್ಸಿಂದ ಮಾತಾಡ್ಬೇಕು. ಪ್ರಿಪರೇಷನ್ ಮಾಡಿ ಏನ್ರಿ ಓದ್ಬೇಕು, ಸ್ಟಡಿ ಮಾಡ್ಬೇಕು, ಓಕೆ ಪ್ರಿಪೇರ್ ಮಾಡಿ ಹೇಳ್ಬೇಕು. ಆದ್ರೆ ನೋಟ್ಸ್ ಶುಡ್ ನಾಟ್ ಬಿ ಅವರ್ ಸ್ಪೀಚ್. ಅದರ ಏನ್ರಿ ಮಾತಾಡೋದಲ್ಲಿ ಲಿಖಿತ ಏನಾಗಿರ್ಬಾರ್ದು, ನಮ್ಮ ಮಾತಲ್ಲಿ ಇರಬಾರ್ದು. ಅಧಿಕವಾಗಿ ನಮ್ಮ ಮನಸ್ಸಿಂದ ಏನ್ರಿ ಅದನ್ನು ಮನಸ್ಸೊಳಗೆ ಇಟ್ಕೊಂಡು ಏನು ಮಾಡಬೇಕು, ದೇವರಲ್ಲಿ ವಾಕ್ಯನ ನಾವು ಕೇಳಬೇಕು. ಇದು ಫ್ಯೂಚರ್ ಬರೋ ಜನ್ರೇಷನ್ಸ್ ಏನಾಗ್ತದೆ, ಇದು ಬರ್ತಾ ಏನ್ರಿ ಆಗ್ತದೆ, ಕಮ್ಮಿ ಆಗ್ತದೆ. ಅದಕ್ಕೆ ಅವಾಗೇನು ಅನ್ಸ್ಬಿಡ್ತಾರೆ ಅಂದರೆ ಈ ಸ್ಟ್ಯಾಂಡರ್ಡೇ ಕಾನ್ಸಿಕ್ರೇಷನ್ ಸ್ಟ್ಯಾಂಡರ್ಡು ಅಂತ ಅನ್ಸ್ಬಿಡ್ತಾರೆ. ಅವರ ದ್ಯಾಟ್ ಈಸ್ ನಾಟ್ ಕಾನ್ಸಿಕ್ರೇಷನ್. ಕಾನ್ಸಿಕ್ರೇಷನ್ ಸ್ಟ್ಯಾಂಡರ್ಡ್ ಅಂದ್ರೆ ಏನೋ ನಾವು ಪಾಠ ನೋಡೋದಿಲ್ಲ. ಕಾನ್ಸಿಕ್ರೇಷನ್ ಏನಂತೆ ಅದರ ನಮಗಿರೋಂಥದ್ದನ್ನ ಬಿಟ್ಕೊಡು. ಅದಕ್ಕೆ ಡಿನೈ ಯುವರ್ ಸೆಲ್ಫ್, ತನ್ನನ್ನು ತಾನೇ ಫಸ್ಟ್ ಏನು ಮಾಡಬೇಕು, ನಿರಾಕರಿಸ್ಬೇಕು. ಶಿಲ್ಬೆ ಏನು ಮಾಡಬೇಕು, ಎತ್ಕೊಬೇಕು. ಶಿಲ್ಬೆನ ಎತ್ಕೊಬೇಕು. ಕ್ರಿಸ್ತನ್ಗಾಗಿ ರಿಸ್ಕ್ ತೊಗೊಬೇಕು, ಕ್ರಿಸ್ತನ್ಗಾಗಿ ಜವಾಬ್ದಾರಿಗಳು ತೊಗೊಬೇಕು. ಅದರ ಕ್ರಿಸ್ತನ್ಗಾಗಿ ಬೇಕು ನಮಗೆ ಅನೇಕ ಕಷ್ಟ ಸಂಕಟಗಳೇನ್ರಿ ನಾವು ಅನುಭವಿಸೋದಕ್ಕೆ ಏನಾಗಿರ್ಬೇಕು, ರೆಡಿಯಾಗಿರ್ಬೇಕು. ನಮಗೂ ಅನುಕೂಲವಾಗಿರ್ಬೇಕಲ್ಲ, ಅನಾನುಕೂಲವಾಗಿರ್ಬೇಕು ಕೂಡ ಅದು ಮಾಡ್ಬೇಕ್ರಿ. ಅದೇನ್ರಿ ಕಾನ್ಸಿಕ್ರೇಷನ್. ಅವಾಗ ಏನಾಗ್ಬಿಡ್ತಾರೆ, ಈ ಕಾನ್ಸಿಕ್ರೇಷನ್ ಪ್ರಕಾರ ನಡೀದಿರೋರು ಯಾರೋ ಸಿಗದೆ ಇರ್ಬೇಕಾದ್ರೆ ಏನಾಗ್ಬಿಡ್ತಾರೆ ಅಂತಂದ್ರೆ ಏನ್ರಿ ಅದ್ರಲ್ಲಿ ಯಾರು ತುಂಬಾ ನಮ್ಗೆ ನಾಜೂಕಾಗಿ ಕಾಣಿಸ್ತಾರೋ ನಮ್ಗೇನು ಅನ್ಸ್ಬಿಡ್ತಾರೆ, ಅದೇ ಕಾನ್ಸಿಕ್ರೇಷನ್ ಅಂತ ಅನ್ಸ್ಬಿಡ್ತಾರೆ. ಸೇತಾನು ಇದನ್ನು ಕೂಡ ಏನು ಮಾಡ್ತಾನೆ, ಜನಗಳಿಗೆ ವಂಚನೆ ಮಾಡೋದಕ್ಕೆ ಏನು ಮಾಡ್ತಾನೆ, ಉಪಯೋಗಿಸ್ಕೊತಾನೆ. ಯಾಕೆ ಅಂತಂದ್ರೆ ಇದು ಒಂದು ರೀತಿ ಒಳ್ಳೇದಲ್ವಾ. ಕಾನ್ಸಿಕ್ರೇಷನ್ ಮಕ್ಳುಗಳ ನಡುವೆನೆ ಕಾನ್ಸಿಕ್ರೇಟೆಡ್ ಇನ್ನೊಂದು ಕಾನ್ಸೆಪ್ಟ್ ನೋಡಿಸ್ಬಿಟ್ರೆ ಏನಾಗ್ಬಿಡ್ತಾರೆ, ನಮ್ಮನ್ನ ಕ್ಲೀನಾಗಿ ಏನು ಮಾಡೋದು, ನಾವ್ಯಾಕೆ ಹಿಂಗಿರ್ಬೇಕು, ನಾವು ಹಂಗೆ ಇರ್ಬೋದಲ್ವಾ, ನೋಡಿ ಆ ಥರ ಇರ್ಬೋದಲ್ಲ ಅಂತ ನಮಗೂ ಅನಿಸ್ತಾವಾಗ ಏನಿಸ್ತದೆ, ಅದೇ ಕಾನ್ಸಿಕ್ರೇಷನ್ ಲೆವೆಲ್ ಅಂತ ನಮಗನ್ಸ್ತದೆ. ದ್ಯಾಟ್ ಈಸ್ ನಾಟ್ ಕಾನ್ಸಿಕ್ರೇಷನ್. ನಮ್ಮ ರೋಲ್ ಮಾಡಲ್ ಯಾರು, ಸೋದರ ಸೋದರಿಗಳ ನಮ್ಮ ರೋಲ್ ಮಾಡಲ್ ಯಾರಂತೆ ಇವತ್ತಿರೋದು, ನಾವ್ ಯಾರು ನೋಡ್ಬೇಕು, ಜೀಸಸ್ ಕ್ರೈಸ್ಟ್ ನೋಡ್ಬೇಕ್ರಿ. ನಮ್ಮ ರೋಲ್ ಮಾಡಲ್ ಕ್ರೈಸ್ಟ್. ನಮ್ಮ ಜೀಸಸ್ ಕ್ರೈಸ್ಟ್ ಬಿಟ್ಟರೆ ನೆಕ್ಸ್ಟ್ ಯಾರು ನಮ್ಗೆ ರೋಲ್ ಮಾಡಲ್ಲ, ಯಾರು? ಅಪೊಸ್ತಲ ಪೌಲ. ಅಪೊಸ್ತಲ ಪೌಲ್ ಬಿಟ್ರೆ ನೆಕ್ಸ್ಟ್ ಇನ್ಯಾರು ತಗೊಂತೀನಿ, ನೆಕ್ಸ್ಟ್ ಯಾರು ರೋಲ್ ಮಾಡಲ್ಲ? ಪೇತ್ರನು. ವೆರಿ ಗುಡ್. ಅದ್ ಬಿಟ್ರೆ ನೆಕ್ಸ್ಟ್ ರಸಲ್ ಬ್ರದರ್. ಆಮೇಲೆ ನೆಕ್ಸ್ಟ್ ಬೈಬಲ್ ಪ್ರಕಾರ ಯಾರು? ಯೋಹಾನ ರೀ. ಯೋಹಾನ. ವೆರಿ ಗುಡ್. ನೆಕ್ಸ್ಟ್ ಆಮೇಲೆ ಇಷ್ಟೇನಾ? 5-6 ಎಕ್ಸಾಂಪಲಾ?
ಅಷ್ಟೇನಾ? ಇನ್ಯಾರು ಇಲ್ವಾ ಬೈಬಲ್ ನೋಡಿ ಮಾಡಿ? ಯಾಕೋಬು, ಅದಾರ ಸ್ಟೆಫನ್ ಯಾರು? ಸ್ಟೆಫನ್ ಸ್ಟೇಫನ್. ನೋಡ್ರ, ಸ್ಟೇಫನು ಮೊದಲು ರಕ್ತ ಸಾಕ್ಷಿ ಸತ್ತಿರೋರು. ಯಾಕೋಬು, ಸ್ಟೇಫನ್ ಯಾಕೆ ಸಾಯ್ಬೇಕಾಯ್ತು? ನಾಜುಕಾಗೆ ನನಗೆ ಯಾಕಪ್ಪ ಇವ್ರ ಪ್ರಾಬ್ಲಮ್, ನಾನು ಯಾಕೆ ನಿಮ್ಗೆ ಹೇಳ್ಬೇಕು ಸರ್? ಇಸ್ರೇಲ್ ಅವರು ಎಲ್ಲ ಹೇಳ್ಕೊಂಡ್ಬಿಡ್ತಾರೆ. ಅನೋಕನು ಅಲ್ಲ, ಅನೋಕನಲ್ಲಿ ಅನೋಕನಲ್ಲಿ ಗೊತ್ತಂಗೆ ಸಭೆಗೆ ಅನೋಕನ್ ಬರಲ್ವಲ್ಲ, ಅವ್ರೇನು ಗೊತ್ತ ಅನೋಕಕ್ಕೆ? ಅದರ ಅನೋಕೆಲ್ಲ ಬರಲ್ಲ, ಕ್ರಿಸ್ತನ ನಂತರ. ಅದರ ಇವಾಗ ಸ್ಟೇಫನ್ಗೆ ಏನು ತಲೆ ಕೆಟ್ಟಿತ್ತ? ಇಸ್ರೇಲ್ಗಳ ಮುಂದೆ ಹೇಳ್ಬಿಟ್ಟು ಕಲ್ಲು ಇಡ್ತೀನಿ ಅದಕ್ಕೆ ಗೊತ್ತಾನೆ ಇವೆಲ್ಲ ಕಲ್ಲು ಹೊಡಿತಾರೆ ಅಂತ. ಒಂದೇ ಒಂದು ಮಾತು ಹೇಳಿದ ತಕ್ಷಣ ಇವ್ರು ಕಲ್ಲಿಟ್ಟಿದ ತಕ್ಷಣ ಸೈಲೆಂಟಾಗಿ, ಅಪ್ಪ ಸರ್ ನಮ್ಗೆ ಯಾಕೆ ಸರ್ ನಿಮ್ಮ ಸಮಸ್ಯೆ, ನಾನು ಇನ್ನೂ ಎಷ್ಟೋ ದೇವ್ರ ಕೆಲಸಗಳು ಮಾಡಬೇಕು, ನೀವು ಬಿಟ್ಬಿಡ್ತೀನಿ, ನಾಜಕ್ಕಾಗಿ ಹೊಟ್ಟೋಗ್ಬಿಡ್ತೀನಿ, ನನ್ನೊಳಗೆ ಹೋರಾಟ ತುಂಬ ಇಂಪಾರ್ಟೆಂಟು, ನಾನು ಯಾವ ಸಮಸ್ಯೆ ಬೇಡಂತ ಓಡೋಗ್ಬೋದಿತ್ತಲ್ವಾ? ಮಾಡಿದ್ರ? ಇವರೆಲ್ಲ ನಮಗೇನ್ರಿ ಎಕ್ಸಾಂಪಲ್ಸ್. ಅದರ ಯಾಕಪ್ಪ ಎಕ್ಸಾಂಪಲ್ಸು ಅಂದರೆ, ನಮ್ಮದು ಡಿವೈನ್ ಸ್ಟ್ಯಾಂಡರ್ಡ್ ಏನು, ದೇವರ ನೀತಿ ತಕ್ಕಡಿ ಏನು ಕೇಳ್ತದೆ ಅದನ್ನು ನಾವೇನು ಮಾಡಬೇಕು? ಕಾನ್ಸಿಕ್ರೇಟೆಡ್ ಆಗಿರೋದು ದೇವರ ಒಂದು ಕಾನ್ಸಿಕ್ರೇಷನ್ ಏನು ಕೇಳ್ತದೆ ತಕ್ಕಡಿಯಲ್ಲಿ ಅದನ್ನು ತಿಳ್ಕೊಬೇಕ್ರಿ. ಅಂದ್ರೆ ಅದಕ್ಕೆ ಹೇಳ್ತಾರಲ್ಲ ಏನ್ರಿ, ಹಳೆ ಒಡಂಬಡಿಕೆ ಅಂತಂದ್ರೆ ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಹಲ್ಲಿಗೆ ಹಲ್ಲು, ಬರೆ ಪ್ರಾಣಕ್ಕೆ ಸರಿಯಾಗಿ ಪ್ರಾಣ. ಇಲ್ಲಿ ಇವಾಗ ಕಾನ್ಸಿಕ್ರೇಟೆಡ್ ಲೈಫಲ್ಲಿ ದೇವ್ರು ಏನು ಕೇಳ್ತಾರೆ? ನೀತಿ ತಕ್ಕಡಿಗೆ ಏನು ಕೇಳ್ತಾರೆ ಗೊತ್ತಾ? ಎಪೇಸ 5ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಓದ್ರಿ, ಎಫೆಸ 5:1. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ದೇವರ ಮಕ್ಕಳಾಗಿ ಅದರ ಒಂದು ಪ್ರಕಾರ ಏನ್ರಿ, ಕ್ರಿಸ್ತನ ನೀವೇನ್ರಿ ಅನುಸರಿಸರಾಗಿರ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹೆಂಗೆ ಪ್ರಾಕ್ಟಿಕಲ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡೋರಾಗಿರ್ರಿ ಅಂತ ಹೇಳ್ತಾರೆ. ಏನದು? ಮುಂದಕ್ಕೆ ಓದಿ. ಆತನನ್ನು ಆಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರವೇ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನೋಡ್ರ ಏನ್ ಮಾಡಂತೆ ಕ್ರಿಸ್ತನು ತನ್ನನ್ನು ತಾನೇ ದೇವರಿಗೆ ಸುಗಂಧ ವಾಸನೆಯಾಗಿ ಏನ್ ಮಾಡಂತೆ ಅವರು ಅರ್ಪಿಸೋದಂತೆ. ಎಲ್ಲಪ್ಪ ಕ್ರಿಸ್ತನ ಜೀವಿತ ನೋಡಿದ್ರೆ ಆ ಸುಗಂಧವಾಗಿದ್ರ, ಸೆಂಟ್ಫುಲ್ ಆಗಿ, ಬ್ಯೂಟಿಫುಲ್ ಆಗಿ, ಕಲರ್ಫುಲ್ ಆಗಿ, ಪ್ಲೆಸೆಂಟ್ಫುಲ್ ಆಗಿ ಅವ್ರದ್ದು ಜೀವನ ನೋಡಿದ್ರೆ ನಮ್ಗೆ ಏನಿಸ್ತದೆ? ಕಷ್ಟ ಸಂಕಟದಿಂದ ತುಂಬಿತ್ತಾ ಇಲ್ಲ ತುಂಬಾ ಏನ್ರಿ ಜಾಯ್ಫುಲ್, ತುಂಬಾ ಎಂಜಾಯ್ಮೆಂಟ್ ಲೈಫ್ ತುಂಬಿತ್ತ ಅವ್ರದ್ದು? ಕಷ್ಟ ಸಂಕಟ ಆಯ್ತು. ಆದ್ರೆ ಇದು ದೇವ್ರಿಗೆ ಹೆಂಗಿತ್ತಂತೆ? ಸುಗಂಧ. ಇದು ನಮ್ಗೆ ರೋಲ್ ಮಾಡಲ್ ಆಗಿರ್ಬೇಕ್ರಿ. ಇದು ನಮ್ ಸ್ಟ್ಯಾಂಡರ್ಡ್. ಈ ಸ್ಟ್ಯಾಂಡರ್ಡ್ನ ನಾವು ಯಾವತ್ತು ಮರೆತು ಬಿಡ್ತಿರೋ, ಲೋಕದಲ್ಲಿ ಕೊಡೋಂಥ ಸುಖ ಸಂತೋಷ ಇದನ್ನೇ ನಮ್ ಗುರಿಯಾಗಿ ಇಟ್ಕೊಂಡ್ಬಿಡ್ತಿರೋ, ಇದೇ ದೇವ್ರು ಕೊಡೋಂಥ ಸಂತೋಷ ನಾವು ತಿಳ್ಕೊಂತಿರೋ, ನಮ್ಗೆ ನಾವೇ ಏನ್ ಮಾಡ್ತಾ ಇದ್ರಿ? ಮೋಸ ಹೋಗ್ತಾ ಇದ್ರಿ. ನಮ್ಗೆ ನಾವೇ ಏನ್ ಮಾಡ್ತಾ ಇದ್ರಿ? ಯಾಮಾರಿಸ್ಕೊಂತ ಇದ್ದೀರಿ ಅಂತ ಅರ್ಥ. ಸೇತನ್ ಏನ್ ಮಾಡ್ತಾನೆ? ಕತ್ಲನ್ ಏನ್ ಮಾಡೋದು? ಬೆಳಕನ್ ಏನ್ ಮಾಡೋದು? ಕತ್ಲನಾಗಿಯೋ ಏನ್ ಮಾಡ್ತಾನೆ. ಅದಕ್ಕೆ ಏನ್ರಿ ಜಗಳ, ಹೋರಾಟ, ಮನಸ್ತಾಪ, ಅದರ ಹೊಟ್ಟೆ ಕಿಚ್ಚು ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತಾನೆ? ಇದನ್ನೆಲ್ಲ ಮಾಡ್ತಾನೆ. ಸರಿ, ಇವಾಗ ಲಾಸ್ಟಲ್ಲಿ ಇದೊಂದು ಪ್ರಶ್ನೆ ಕೇಳ್ತಾರೆ ಏನ್ರಿ, ಕೆಲವೊಂದು ಸಂದರ್ಭದಲ್ಲಿ ಇದು ಹೇಗ್ ಮಾಡ್ಬಿಡ್ತಾನೆ ಅಂತಂದ್ರೆ ಏನ್ರಿ, ಅವ್ರಿಗೆ ಗೊತ್ತಿರಲ್ವಂತೀರಿ ಇದು ಮಾಡ್ತಾ ಇರೋದು ರಾಂಗ್ ಅಂತ ಕೂಡ ಏನಾಗಿರ್ಲವಂತೆ, ಗೊತ್ತೇ ನೋಡಿರ್ತೀನಿ. ಆ ಥರ ಲೆವೆಲ್ಗೆ ಡಿಸೆಪ್ಷನ್ ಮಾಡ್ಬಿಡ್ತಾನೆ ಅಂತಾರೆ. ಅದರ ಇವಾಗ ಏನಿಲ್ಲ, ಒಂದು ಎಕ್ಸಾಂಪಲ್ ಔಟ್ ಆಫ್ ದಿ ಕಾಂಟೆಕ್ಸ್ಟ್ ಹೇಳ್ತೀನಿ ನೋಡಿ. ಇವಾಗ ನಮ್ಮ ಜೂಡಾಸ್ ಯೇಸು ಕ್ರಿಸ್ತನ ಹಣಕ್ಕಾಗಿ ಮಾರ್ಬೇಕಾದ್ರೆ ಅವನು ಯಾವಾಗಾರ ಥಿಂಕ್ ಮಾಡಿದ್ನ ಯೇಸು ಕ್ರಿಸ್ತನ್ ತೊಗೊಂಡೋಗಿ ಇವ್ರು ಸಾಯಿಸಾಕ್ತಾರೆ ಅಂತ? ಇಲ್ಲ ಅಲ್ವರ? ಅವ್ನು ಖಂಡಿತವಾಗಿ ಅವ್ನು ಥಿಂಕ್ ಮಾಡಿರಲ್ಲ ಅಲ್ವರ? ಯಾಕಂದ್ರೆ ಅವ್ನು ಥಿಂಕ್ ಮಾಡಿದ್ರೆ ಖಂಡಿತವಾಗೂ ಯೇಸು ಕ್ರಿಸ್ತನಿಂದ ಪಡೆದಿರೋಂಥ ಹಣನ ತೊಗೊಂಡೋಗಿ ವಾಪಸ್ ಏನ್ ಮಾಡ್ತಾ ಇರಲಿಲ್ಲ ಅವನು? ಇಲ್ವರ? ಅವನೇನು ಹೇಳ್ತಾನೆ, ನಾನು ನಿರಪರಾಧಿಯ ರಕ್ತ ನಿಮ್ಮಾಗ್ಬಿಟ್ಟಿದ್ದೀನಿ, ನಾನು ಹಿಡ್ಕೊಬಿಟ್ಟಿದ್ದೀನಿ ಅಂತ, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಕರೆಕ್ಟ್? ಹಂಗಂದ್ರೆ ಇವಾಗ ನಿಜವಾಗ್ಲೂ ಕ್ರಿಸ್ತನ ಸಾಯಿಸ್ತದ ಗೊತ್ತಿಲ್ಲ. ಅವನು ತುಂಬಾ ಸಿನ್ಸಿಯರ್ ಆಗಿದ್ದ, ತಾನು ಏನು ಕರೆಕ್ಟ್ ಅಂತ ತಿಳ್ಕೊಂಡಿದ್ದ, ಅದು ತುಂಬಾ ಏನಾಗಿದ್ದ, ನಿಷ್ಠಾವಂತನಾಗಿದ್ದ ನೋಡಿರ್ತೀನಿ ಅದರ. ಆದ್ರೆ ಆಮೇಲೆ ಏನಾಯ್ತು, ಅವ್ನಿಗೆ ರಿಲೀಸ್ ಆಯ್ತಾರೇ ನಾನೇ ಮೋಸ ಹೋಗ್ಬಿಟ್ಟನಪ್ಪ ಅಂತ.
ಅದರ ಪೇತ್ರ ಅದರ ಪೇತ್ರನ್ ಬಿಡಿ, ಅಪೋಸ್ಟ್ಲ್ ಪೌಲ್ ತೊಗೊಂಡ್ರಿ ಅಂತೀನಿ. ಅಪೋಸ್ಟ್ಲ್ ಪೌಲ್ ಸಭೆಗೆ ಏನು ಮಾಡಿದ್ರು? ಎಷ್ಟು ಹಿಂಸೆ ಕೊಟ್ರು ಏನ್ರಿ, ಸಿಕ್ಕಾಪಟ್ಟೆ ಸಭೆಗೆ ಹೊಡಿಯೋರಂತೆ, ಸಾಯ್ಸಾಕೋರಂತೆ, ಲೆಕ್ಕ ಇಲ್ಲ. ಅವ್ರು ಸಾಯ್ಸಿರೋ ಲಿಸ್ಟು ಎಷ್ಟು ಜನನ ಕಂಪ್ಲೀಟ್ ಮರ್ಡರ್ ಮಾಡೋರೆ, ಹಾಫ್ ಮರ್ಡರ್ ಮಾಡೋರು ಅವ್ರಿಗೆ ಗೊತ್ತು ಅಲ್ವರ. ಆದರೆ ಅದನ್ನು ಎಷ್ಟು ಸಿನ್ಸಿಯರಾಗಿ ಮಾಡ್ತಿದ್ರು. ಅಪೋಸ್ಟ್ಲ್ ಪೌಲ್ ಹೇಳ್ತಾರಲ್ಲ ಫಿಲಿಪಿಯರ್ ಬರೋ ಪತ್ರಿಕೆಯಲ್ಲಿ, ನಾನು ಬೆನ್ಯಾಮೀನ್ ಗೋತ್ರದವನು, ನಾನು ಫರಿಸಿಯದವನು ಅಲ್ಲರ, ಅದರ ಏನ್ರಿ ಮತಾಭಿಮಾನಿ, ನಾನು ದೇಶಭಕ್ತಿ ಉಳ್ಳವನು, ನನ್ನ ಧರ್ಮಕ್ಕೆ ಭಯಭಕ್ತಿ ಉಳ್ಳವನು, ಅದರ ಯಾವುದಲ್ಲೂ ನಾನು ದೇವ್ರ ವಿಚಾರದಲ್ಲಿ ಕೊರತೆನೇ ಮಾಡಿದ್ರು. ಅವ್ರು ಇದೇ ತುಂಬಿತ್ತು ತಲೆ ರೀ, ಇದೇ ನಾನು ಮಾಡೋದೇ ಕರೆಕ್ಟು ಅಂತ ಏನಂತ ಮೈಂಡ್ ಫಿಕ್ಸ್ ಆಗಿತ್ತು. ಸೊ ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲ ರೀ, ಇನ್ನೋಸೆಂಟ್, ಗೊತ್ತಿರಲಿಲ್ಲ, ತಿಳಿದಿರ ಏನು ಮಾಡಿದ್ದವರು ಮಾಡಿದ್ದು ಅಲ್ವರ. ಅದಕ್ಕೆ ಚೇತನ ಏನು ಮಾಡ್ತಾನೆ, ಇದನ್ನು ಮಾಡ್ತಾನೆ. ಸರಿ, ಇವಾಗ ಲಾಸ್ಟ್ ಒಂದು ಕ್ವಶನ್ ಕೇಳ್ತಾರೆ. ಏನಂತ ಹೇಳ್ತಾರೆ? ವೆರಿಲಿ ಥಿಂಕ್ ದೇ ಡೂ ಗಾಡ್ ಸರ್ವಿಸ್, ವೈ ದಿಸ್ ಡಿಫೀಟ್ ಆಫ್ ದ ಸ್ಪಿರಿಟ್ ಆಫ್ ಹೋಲಿನೆಸ್, ವಿಲ್ ಇಟ್ ಬಿ ಥಸ್, ವಿಲ್ ಇಟ್ ಆಲ್ವೇಸ್ ಬಿ ಥಸ್ ಅಂತ ಹೇಳ್ತಾರೆ. ಏನಪ್ಪ ಅಂತಾರೆ, ಯಾಕೆ ಇದೆಲ್ಲ ನೋಡಿದ್ರೆ ಹೆಂಗ ಅನ್ಸ್ತಂದ್ರೆ, ದೇವರ ಕ್ರಿಯೆಗಳು ಏನೋ ಲೋಕದಲ್ಲಿ ಸರಿಯಾಗಿ ನಡೀತಾ ಇಲ್ವಲ್ಲ, ದೇವರು ಮಾಡಿದಂಥ ಯೋಜನೆ 100% ಸಕ್ಸಸ್ ಆದಂಗೆ ಕಾಣಿಸ್ತಾ ಇಲ್ವಲ್ಲ, ಎಡ್ವರ್ಟ್ ಆಗ್ತಾ ಇದ್ದಂಗೆ ಇದೆಯಲ್ಲ ಅಲ್ವರ. ಯಾಕೆ ಇದು ಹಿಂಗೆ ನಡೀತದಾ, ಕೊನೆಯವರೆಗೂ ಹಿಂಗೆ ಇರ್ತದ ಅಂತ ಪ್ರಶ್ನೆ ಕೇಳ್ತಾರೆ. ಯೋಚನೆ ಮಾಡಿರ್ತೀನಿ ಅವರ. ಇವಾಗ ನಾವೆಲ್ಲ ಏನು ಮಾಡ್ತೀವಿ, ಹೊಸದಾಗಿ ಮೈಂಡಲ್ಲಿ ಫ್ರೆಶ್ ಆಗಿ ಮಾಡ್ತೀವಿ, ಕಾನ್ಸಂಟ್ರೇಷನ್ ಮಾಡ್ಕೊಂಡು ಓಟ ಓಡಬೇಕು ಅಂತ ಏನು ಮಾಡ್ತೀವಿ, ಬಂದಿರ್ತೀರಿ. ಸಡನ್ನಾಗಿ ಏನೋ ಒಂದು ಗಲಿಬಿಲಿ ಆಯ್ತಾ ನೋಡ್ರಿ ಅಂತೀನಿ, ನಮ್ಮ ಮೈಂಡೆಲ್ಲ ಏನಾಗ್ಬಿಡ್ತಾರೆ, ಚದುರೋಗ್ಬಿಡ್ತಾರೆ, ಯಾವುದೋ ಬೇಡ ಅಂತ ಅನ್ಸ್ಬಿಡ್ತಾರೆ. ಕರೆಕ್ಟಾ? ಅವಾಗ ನಮಗೆ ಅನಿಸ್ತದೆ, ಇದು ಯಾಕಪ್ಪ ನಮಗೆ ಇದು ಬೇಕಾ, ಅವಶ್ಯಕತೆನಾ, ಇದು ಹಿಂಗೆ ನಡೀತದ, ಇಟ್ ವಿಲ್ ಬಿ ಫಾರ್ ಗಾನ್ ಫಾರ್ ಎವರ್, ಯಾವತ್ತು ಹಿಂಗೆ ಇರ್ತಾರೆ ಅಂತಂದರೆ, ಈ ಪ್ರಶ್ನೆಗೆ ನಮ್ಮ ಬ್ರದರ್ ಏನು ಮಾಡ್ತಾರೆ, ಬ್ಯೂಟಿಫುಲ್ ಆಗಿ ಉತ್ತರ ಕೊಡ್ತಾರೆ. ಅಲ್ವರ. ಅದನ್ನ ನಾವು ನೆಕ್ಸ್ಟ್ ಬರೋ ವಾರದಲ್ಲಿ ಏನು ಮಾಡೋಣ, ನಾವು ನೋಡೋಣ ಅಲ್ವರ. ನೋಡ್ರಿ, ಇದು ಸಿಂಪಲ್ ಆನ್ಸರ್ ಹೇಳಬೇಕು ಅಂದರೆ, ದೇವ್ರ ಮಕ್ಕಳಲ್ಲಿ ಫಿಲ್ಟ್ರೇಷನ್ ಏನಾಗಬೇಕು, ಆಗಬೇಕು. ಇವಾಗ 12 ಜನ ಅಪೋಸ್ಟಲ್ಸಲ್ಲಿ ಯಾಕಪ್ಪ ಒಬ್ಬ ಯೂದಾಸ್ ಆಗಿರ್ಬೇಕಾಗಿತ್ತು, ಅವಶ್ಯಕತೆ ಏನಿತ್ತು? ಕರೆಕ್ಟ್ ಅಲ್ವಾ? ಇವಾಗ ನೀವೇ ಯೋಚನೆ ಮಾಡ್ತೀನಿ, ಯಾಕೆ 12 ಜನ ಅಪೋಸ್ಟಲ್ಸು ಎಲ್ಲರೂ ಒಳ್ಳೆಯವ್ರನ್ನ ಆಯ್ಕೆ ಮಾಡಿದರೆ ಚೆನ್ನಾಗಿರ್ತೈತಲ್ಲ. ಪಾಪ ಯೂದಾಸ್ನಾಗ ಆಯ್ಕೆ ಮಾಡಿದ್ರು, ಸರಿ ಇದ್ದ ಅವ್ನು ಯಾಕೆ ಅಪೋಸ್ಟಲ್ಸಾಗ ಕರ್ಕೊಂಡ್ಬರ್ಬೇಕಾಗಿತ್ತು? ಅವ್ನು ಯಾರೋ ಒಬ್ಬ ಏನ್ರಿ ಇದ್ದವನ್ ಥರ ಇದು ಬರೋಯ್ತಲ್ಲ ಅಂದರೆ, ಫಿಲ್ಟ್ರೇಷನ್. ನಮ್ಮ ಜೀವನದಲ್ಲೂ ಕೂಡ ನಮಗೆ ಎಷ್ಟೋ ರೀತಿ ನಮಗೆ ಏನ್ರಿ ಹಿಂಸೆಗಳು ಕೊಡ್ತಾರೆ ಅಂತಂದರೆ, ನಾವೇನು ಮಾಡಬೇಕು? ದೇವ್ರು ನಮ್ಮನ್ನ ಏನು ಮಾಡ್ತಾರೆ, ಅಷ್ಟೊಂದು ಏನು ಮಾಡ್ತಾವ್ರೆ, ದ್ವೇಷ ಮಾಡ್ತಾವ್ರಾ? ಏನು ಮಾಡ್ತಾರೆ? ದೇವ್ರು ನಮ್ಮನ್ನ ಅಷ್ಟೊಂದು ದ್ವೇಷ ಮಾಡ್ತಾ ಇದಾರೆ ಅಂತ ಪ್ರೀತಿ ಮಾಡ್ತಾರೆ, ಪ್ರೀತಿ ಮಾಡುವ ಮಗನನ್ನೇ ಹೊಡೆಯುವನು ಅಲ್ವರ. ಪ್ರೀತಿ ಮಾಡ್ತಾರೆ ಅದರ. ದೇವರು ನಮ್ಮ ಮೇಲೆ ಪ್ರೀತಿ ಮಾಡೋದ್ರಿಂದ ನಮ್ಮನ್ನ ಏನು ಮಾಡೋದು, ಟೆಸ್ಟ್ ಮಾಡೋದ್ರಿ. ಅದರ ಕೆಲವು ಜನ ಟೆಸ್ಟ್ ಮಾಡಲ್ಲ ಅಂದ್ರೆ ಏನು ಅರ್ಥ ಗೊತ್ತಾ? ಏನ್ರಿ, ಅವ್ರು ಟೆಸ್ಟ್ ಮಾಡೋಂಥ ಅವಶ್ಯಕತೆನೇ ಇಲ್ಲ ಅಂತ ಅರ್ಥ. ಯಾಕೆ ಹೇಳಿ? ಒಂದು ಪ್ರೈಸು ಗೆಲ್ಲಲ್ಲ ಅಂತ ಅರ್ಥ, ಇನ್ನೊಂದು ಅವರು ಟೆಸ್ಟ್ ಮಾಡಿದ್ರು ಕೂಡ ಏನಾಗಲ್ಲ, ಅವ್ರು ಪಾಸ್ ಆಗಲ್ಲ ಅಂತ ಅರ್ಥ ಅಲ್ವರ. ನೋಡಿ, ಯಾಕೋಬು 1ನೇ ಅಧ್ಯಾಯ, ಶೋಧನೆ ಸಹಿಸ್ಕೊಳ್ಳುವಂಥ ಮನುಷ್ಯನು ಭಾಗ್ಯವಂತನು ಹೇಳ್ತಾರಲ್ವಾ. ಸಾರಿ, ಯಾಕೋಬ್ 1ನೇ ಅಧ್ಯಾಯ 2 ಮತ್ತು 3, 2, 3, 4 ಹೋದ್ರಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆ ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ನೋಡ್ರಪ್ಪ, ಎಲ್ಲ ನಿಮ್ಗೆ ಶೋಧನೆ ಬರ್ಬೇಕಾರೆ ನೀವು ತಾಳ್ಮೆಯಿಂದರಿ, ಸಿದ್ಧಿಗೆ ಬರ್ತಾರೆ ಅಂತೀರಿ. ಅವಾಗ ಯಾವುದ್ರಲ್ಲೂ ಏನಿರಲ್ವಂತೀರಿ, ಕೊರತೆ ಇಲ್ಲದವ್ರ ಥರ ಇರ್ತಾರೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಅದರ ದೃಷ್ಟಿಕೋನದಲ್ಲಿ ಹೆಂಗಿರ್ಬೋದು, ಎಲ್ಲ ಹಾಳಾಗೋಗ್ಬಿಡ್ತು ಅಂತ ಇರ್ಬೋದು. ಆದರೆ ಬೈಬಲ್ ವಾಕ್ಯ ಏನು ಹೇಳ್ತಾರೆ, ಎಲ್ಲದಲ್ಲಿ ಹೆಂಗಿರ್ತಾರಂತೆ, ವಾಂಟಿಂಗ್ ನಥಿಂಗ್ ಯು ಶಲ್ ಬಿ ಪರ್ಫೆಕ್ಟ್, ವಾಂಟಿಂಗ್ ನಥಿಂಗ್, ಯಾವುದಲ್ಲೂ ಕೊರತೆ ಇಲ್ದಿರತ್ತ ಇರ್ತಂತೆ. ಇದು ಸ್ಟ್ಯಾಂಡರ್ಡ್ ರೀ. ನಮ್ಮ ಸ್ಟೂಡೆಂಟ್ಸ್ ಹೆಂಗಿದೆ ನೋಡಿದ್ರೆ ಡಿವೈನ್ ಸ್ಟ್ಯಾಂಡರ್ಡ್. ಈ ಸ್ಟ್ಯಾಂಡರ್ಡ್ನ ನಾವು ಏನು ಮಾಡೋಕ್ಕೋಗ್ಬಿಡ್ದು, ಮೈಂಡಿಂದ ತಪ್ಪಿಸ್ಕೊಂಬಾರ್ದು. ಓಕೆನಾ? ಸರಿ, ಓಕೆ, ನಾವಿಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕು ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ಓಕೆನಾ?
ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ